ಯೋಗಶಾಸ್ತ್ರದ ಒಂದು ಪದ್ಧತಿಯ ಪ್ರಕಾರ ಗುರುಮಂತ್ರದ ಪಠಣೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸುವುದು ವಾಡಿಕೆ. ಅದೇ ಪ್ರಕಾರ ಗುರುಮಂತ್ರವನ್ನ ಇವತ್ತು ನಮ್ಮ ಕಾಲೇಜಿನ PG ಡಿಪ್ಲೊಮಾ ವಿದ್ಯಾರ್ಥಿಗಳಾದಂತಹ ವಿಮರ್ಶಾ ಜೈನ್, ಆಮೇಲೆ ರಾಜಲಕ್ಷ್ಮಿ ಹಾಗೂ ರಜತ್ ಇವರು ಗುರುಮಂತ್ರದ ಪಠಣೆಯನ್ನು ಮಾಡಲಿದ್ದಾರೆ. ವಿಮರ್ಶಾ, over to you. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವಿಶ್ವವಿದ್ಯಾನಿಲಯ ಕಾಲೇಜಿನ ಯೋಗ ವಿಜ್ಞಾನ ವಿಭಾಗದವರು ಆಯೋಜಿಸಿದ ವರ್ಚುವಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಯವರಾದ ಪ್ರೊಫೆಸರ್ PS ಎಡಪಡಿತಾಯ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳುವುದು ನಮಗೆ ತುಂಬಾ ಸಂತಸ ತಂದಿದೆ. ತಮ್ಮ ಕಾರ್ಯದ ಒತ್ತಡದ ನಡುವೆಯೂ ನಮ್ಮ ಆಹ್ವಾನವನ್ನು ಒಪ್ಪಿ ನಮ್ಮ ಜೊತೆ ಅವರ ವಿಚಾರಗಳನ್ನಿಂದು ಹಂಚಲಿದ್ದಾರೆ. ಸರ್, ಕಾಲೇಜಿನ ಪರವಾಗಿ ತಮಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಕುಲಪತಿಯವರು ನನಗೆ 1983ರಿಂದಲೂ ಪರಿಚಯ ಇರುವವರು. ಪರಿಚಯ ಎನ್ನುವ ಶಬ್ದ ತಪ್ಪಾದಿತ್ತು. ನಾನು MCom ಪದವಿಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೇರಿಕೊಂಡಾಗ ನನ್ನ ಅಧ್ಯಾಪಕರಾಗಿ, ನನ್ನ ಸ್ನೇಹಿತೆಯ ಬಾಳ ಸಂಗಾತಿಯಾಗಿದ್ದು, 37 ವರ್ಷಗಳಿಂದ ನನ್ನ ವೃತ್ತಿಯ ಪ್ರತಿಯೊಂದು ಅಚೀವ್ಮೆಂಟ್ಗೂ ಸ್ಫೂರ್ತಿ ನೀಡಿದವರು ನಮ್ಮ VC ಅವರು. ಅವರ ಜೀವನ ಶೈಲಿ, ಅವರ ದನಿವಿಲ್ಲದ ವೃತ್ತಿ ಜೀವನ ಶೈಲಿ, ಅವರ ಆರೋಗ್ಯದ ಕಾಳಜಿ ಎಲ್ಲವನ್ನು ತಿಳಿದಿರುವ ಕಾರಣ ಇವತ್ತಿನ ಕಾರ್ಯಕ್ರಮಕ್ಕೆ VC ಸರ್ ಅವರೇ ಸೂಕ್ತ ಮಾರ್ಗದರ್ಶಕರೆಂದು ಮನಗಂಡು ಅವರನ್ನು ನಾವು ಆಹ್ವಾನಿಸಿದಾಗ ನಮ್ಮ ಕಾಲೇಜಿನ ಬಗ್ಗೆ ಕಾಳಜಿ ವಹಿಸಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್, ಮಗದೊಮ್ಮೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ K. ಕೃಷ್ಣ ಶರ್ಮಾ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಹ್ಯೂಮನ್ ಕಾನ್ಶಿಯಸ್ನೆಸ್ ಅಂಡ್ ಯೋಗಿಕ್ ಸೈನ್ಸ್ ನ ಪ್ರೊಫೆಸರ್ ಹಾಗೂ ಚೇರ್ಮನ್ ಆಗಿರುವವರು. ಯೋಗದ ಬಗ್ಗೆ ನಿಖರವಾಗಿ ತಿಳಿದಿರುವವರು ಹಾಗೂ ಅದನ್ನು ಅಭ್ಯಾಸ ಮಾಡ್ತಾ ಇರುವವರು. ನಿನ್ನೆ ತಾನೇ ನಮ್ಮ ಕುಟ್ಲ ಚಾನೆಲ್ ನಲ್ಲಿ ಡಾಕ್ಟರ್ ಅಜಿತೇಶ್ ಜೊತೆ ಯೋಗದ ಬಗ್ಗೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಯೋಗ ವಿಜ್ಞಾನ ವಿಭಾಗದ ಬಗ್ಗೆ ವೀಕ್ಷಕರಿಗೆ ತುಂಬಾ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದನ್ನು ನಾನು ಕೇಳಿದ್ದೇನೆ. ಸರ್, ತಮಗೂ ನಾನು ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ವಿಶ್ವವಿದ್ಯಾನಿಲಯ ಕಾಲೇಜಿನ ಹಿರಿಯ ಅಧ್ಯಾಪಕರು, ಯುವ ಅಧ್ಯಾಪಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ತಮಗೆಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ಡಾಕ್ಟರ್ ಉದಯ್ ಕುಮಾರ್ ಸರ್, ಪೂರ್ವತನ ಪ್ರಾಂಶುಪಾಲರು, ಶ್ರೀಯುತ ದಯಾಕರ್ B ಅವರು, ನಮ್ಮ ನಿವೃತ್ತ ದೈಹಿಕ ಶಿಕ್ಷಕರು. ಯಾಕಂತ ಹೇಳಿದ್ರೆ ಈ ಡಿಪಾರ್ಟ್ಮೆಂಟ್ ನಮ್ಮ ಕಾಲೇಜಲ್ಲಿ ಹುಟ್ಟಬೇಕಿದ್ರೆ, ಅದನ್ನು ಬೆಳೆಸಬೇಕಿದ್ರೆ ಇವರಿಬ್ಬರ ಶ್ರಮ ತುಂಬಾ ಇದೆ. ಸರ್, ನಿಮ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಕೇಶವ ಮೂರ್ತಿ ಅವರು ಸೇರಿದಂತ ಎಲ್ಲ ನನ್ನ ಹಿರಿಯ ಸಹೋದ್ಯೋಗಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಆಯೋಜಕರು ಡಾಕ್ಟರ್ ಅಜಿತೇಶ್ ಹಾಗೂ ಶ್ರೀ ಉಮಾನಾಥ್ K ಇವರಿಬ್ರು ಯೋಗ ವಿಜ್ಞಾನದ ಅಧ್ಯಾಪಕರುಗಳು. ನಿಮ್ಮ ಈ ಪರಿಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ನಿಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹುಮುಖ್ಯವಾಗಿ ಈ ವಿಭಾಗದ ಹಾಲಿ ಹಾಗೂ ಮಾಜಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದನ್ನು ನಾನು ನೋಡ್ತಾ ಇದ್ದೀನಿ. ನಮ್ಗೆಲ್ರಿಗೂ ನಾನು ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾಲೇಜಿನ ಅಲ್ಯೂಮಿನಿ ಅಸೋಸಿಯೇಷನ್ ಮೆಂಬರ್ಸ್ ನವರು, PTA ಮೆಂಬರ್ಸ್ ನವರು ಎಲ್ಲರೂ ಉತ್ಸಾಹದಿಂದ ನನ್ನ ಹತ್ರ ಕೇಳ್ತಾ ಇದ್ರು ಈ ಪ್ರೋಗ್ರಾಮ್ ಬಗ್ಗೆ ಭಾಗವಹಿಸುವಂತ ಎಲ್ಲರನ್ನು ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ವಾಗತ ಭಾಷಣವನ್ನ ಮಾಡಿದಂತಹ ಅನಸೂಯ ಮೇಡಮ್ ಅವರಿಗೆ ನಿಮಗೂ ಸಹ ಧನ್ಯವಾದಗಳು. ಅದರ ಒಂದಿಗೆ ಈಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೇವೆ. ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ನಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿ.
ಶ್ರೀ ಗುರುಭ್ಯೋ ನಮಃ. ಇಂಟರ್ನ್ಯಾಷನಲ್ ಯೋಗ ಡೇ 2020 ಈ ವಿಶ್ವ ಯೋಗ ದಿನಾಚರಣೆಯನ್ನು ಸಡಗರವಿಲ್ಲದೆ ಸಾಂಕೇತಿಕವಾಗಿ, ಆದರೆ ಹೃದಯದ ಮಟ್ಟಿಗೆ ಹೇಳುವಾದ್ರೆ ಸಂಭ್ರಮದಿಂದ, ಸಂತೋಷದಿಂದ, ಉತ್ಸಾಹದಿಂದ ನಮ್ಮ ಮನೆಯಲ್ಲಿಯೇ, ಮನೆಯೇ ಮಂತ್ರಾಲಯ ಅಂತ ಅಂದುಕೊಂಡ ಹಾಗೆ ಮನೆಯಲ್ಲಿ ಆಚರಿಸ್ತೇವೆ. ನಾನು ಕೂಡ ಇವತ್ತು 5 ಗಂಟೆಗೆ ಬೆಳಿಗ್ಗೆ ಎದ್ದು ಎಲ್ಲ ಆಸನ ಮಾಡ್ಲಿಕ್ಕೆ ನನಗೆ ಆಗದಿದ್ರು ಕೂಡ ಕೆಲವೊಂದು ಆಸನಗಳನ್ನು ಮಾಡಿ ಮೆಡಿಟೇಷನ್ ಮಾಡಿ ಈಗಾಗಲೇ 8 ಗಂಟೆಗೆ ನಮ್ಮ ಹ್ಯೂಮನ್ ಕಾನ್ಷಿಯಸ್ನೆಸ್ ಅಂಡ್ ಯೋಗಿಕ್ ಸೈನ್ಸ್ ವಿಭಾಗದಲ್ಲಿ ಮಾತಾಡಿ ಇಲ್ಲಿಗೆ ಬಂದಿದ್ದೇನೆ. ಇಂತಹ ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಮೊದಲೇ ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ನಿಮಗೆಲ್ಲರಿಗೂ ಕೂಡ ಈ ವಿಶ್ವ ಯೋಗ ದಿನಾಚರಣೆಯ ಈ ಶುಭ ಸಂದರ್ಭದ ಸಮಯದಲ್ಲಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಜೂನ್ 21, 2021. ಸೊ ಇದನ್ನು ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ 2/21, ಈ ದಿವಸ ಕೂಡ 21, ವರ್ಷ ಕೂಡ 2021 ಒಂದು ಅಂಶ. ಎರಡನೇ ಅಂಶ, ಈ ದಿವಸ ಯಾಕೆ ನಾವು ಮಾಡ್ತಾ ಇದ್ದೇವೆ? ಬಹಳ ವಿಶೇಷವಾದ ದಿನ ಹೇಳಿದ್ರೆ ಲಾಂಗೆಸ್ಟ್ ಡೇ ಅಂತ ಕರೀತೇವೆ. ಹಗಲು ಹೊತ್ತು ಜಾಸ್ತಿ ಇದೆ. ನಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ ತಕೊಂಡ್ರೆ ಇವತ್ತು ಬಹಳ ಉದ್ದದ ದಿನ, ಲಾಂಗೆಸ್ಟ್ ಡೇ. ಯಾಕಂದ್ರೆ ಇವತ್ತು ಸೂರ್ಯೋದಯ ಆದದ್ದು 6 ಗಂಟೆ 7 ನಿಮಿಷಕ್ಕೆ ಬೆಳಿಗ್ಗೆ, ಸೂರ್ಯಾಸ್ತಮಾನ ಇವತ್ತು ಆಗ್ಲಿಕ್ಕೆ ಇರುವಂತದ್ದು 6 ಗಂಟೆ 58 ನಿಮಿಷಕ್ಕೆ. ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳುವಂಥದ್ದು ಇದು ವಿಶೇಷ ಸಂದರ್ಭ, ಈ ದಿವಸ. ಎರಡನೇದು ಏನು ಅಂತ ಹೇಳಿದ್ರೆ, ಇವತ್ತಿನ ಈ ಸಮಯ ಸಂದರ್ಭ ಸನ್ನಿವೇಶ ಏನು ಅಂತ ಹೇಳಿದ್ರೆ ಕೋವಿಡ್-19 2ನೇ ಅಲೆಯ ಸರಪಳಿಯನ್ನು ತುಂಡರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಸಂದರ್ಭ. ಇದು ಒಬ್ಬರಿಂದ ಆಗುವಂಥದ್ದಲ್ಲ, ಜಿಲ್ಲಾಧಿಕಾರಿಗಳಿಂದ ಅಲ್ಲ, ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಅಲ್ಲ, ಆಶಾ ಕಾರ್ಯಕರ್ತರಿಂದಲ್ಲ, ನೀವು ನಮ್ಮಿಂದ ಆಗಬೇಕು. ಅದಕ್ಕೆ ಮೊದಲನಾಗಿ ನಮ್ಮ ಡಾಕ್ಟರ್ ಅನಸೂಯ ರಾಯ್ ಪ್ರಾಂಶುಪ ಅವರು ಬಹಳ ಅರ್ಥಪೂರ್ಣವಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಮಗೆಲ್ಲರಿಗೂ ಕೂಡ ಬಹಳ ಸಂತಸ ತಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ಕೋವಿಡ್ ಲಸಿಕೆಯ ಅಭಿಯಾನ ಹಮ್ಮಿಕೊಂಡು ಈಗಾಗಲೇ ಒಂದು ಹಂತ ಮಾಡಿದ್ದಾರೆ, ಇನ್ನೊಂದು ಹಂತಕ್ಕೆ ಅವರು ನಡೀಲಿಕ್ಕಿದ್ದಾರೆ. ಅದಕ್ಕೆ ಬೇಕಾದಂತಹ ಪೂರ್ಣವಾದ ಸಹಕಾರ, ಸಹಾಯ ಮಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ನೀಡುತ್ತದೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಭೌತಿಕ ತರಗತಿಗಳು ಪ್ರಾರಂಭವಾಗುವ ಮೊದಲು ಕನಿಷ್ಠ ಒಂದು ಲಸಿಕೆಯನ್ನಾದ್ರೂ ವಿದ್ಯಾರ್ಥಿಗಳು ತಗೊಳ್ಬೇಕು. ಅದೇ ರೀತಿ ಶಿಕ್ಷಕೇತರ ಬಂಧುಗಳು ಕೂಡ ಲಸಿಕೆಯನ್ನು ತಗೊಂಡೇ ಬರುವಂತದ್ದು ಎಲ್ಲ ರೀತಿಯಲ್ಲಿ ಅರ್ಥಪೂರ್ಣ. ಈ ಮಧ್ಯದಲ್ಲಿ ನಾನು ಕಂಡುಕೊಂಡಾಗೆ ಸಾವಿನ ದವಡೆಯಿಂದ ತಪ್ಪಿಸಿಕೊಳ್ಬೇಕಾದ್ರೆ ಸಂಜೀವಿನಿ ಒಂದೇ, ಅದು ಯಾವುದು ಅಂತ ಹೇಳಿದ್ರೆ ಲಸಿಕೆ. ಆದ ಕಾರಣ ಎಲ್ಲರೂ ಲಸಿಕೆಯನ್ನು ತಗೊಳ್ಳೋಣ. ಕೋವಿಡ್-19 ಶಿಷ್ಟಾಚಾರವನ್ನು ಚಾಚು ತಪ್ಪದೆ ಪರಿಪಾಲಿಸೋಣ. ಯಾರು ಕೂಡ ಅಧೈರ್ಯ ಅಥವಾ ಭಯ ಪಡುವುದು ಬೇಡ, ಆತಂಕ ಬೇಡ, ಹಾಗೆ ಮಾನಸಿಕ ಖಿನ್ನತೆಗೆ ಒಳಗಾಗುವುದು ಬೇಡ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದ ಹಾಗೆ ಧೈರ್ಯ ಬಹಳ ಮುಖ್ಯ. ಇವತ್ತಿನ ದಿನ ನಾವು ಯೋಗ ವಿಜ್ಞಾನ, ಯೋಗದ ಪ್ರಾಕ್ಟೀಸು ಮತ್ತೆ ಇಡೀ ಯೋಗದ ಪ್ರಾಮುಖ್ಯತೆ ಏನು ಅಂತ ಹೇಳಿಕೊಂಡು ನೆನಪಿಸುವುದು ಮಾತ್ರ ಅಲ್ಲ, ಅದನ್ನು ಮಾಡುವ ಮೂಲಕ ಅನುಭವಿಸಲಿಕ್ಕೆ ಇವತ್ತಿದ್ದೇವೆ. ಈ ದಿವಸ ಮಾತ್ರ ಈ ವಿಶ್ವ ಯೋಗ ದಿನಾಚರಣೆ ಆಚರಿಸ ಸಾಲದು. ಪ್ರತಿ ದಿವಸ, ಪ್ರತಿ ನಿಮಿಷ ನಾವು ರಾತ್ರಿಯಲ್ಲಿ ನಿದ್ದೆ ಮಾಡುವಾಗ, ಗಾಢ ನಿದ್ರೆಯಲ್ಲಿರುವಾಗ ಉಸಿರಾಡುವುದನ್ನು ಮರಿಲಿಕ್ಕೆ ಆಗುದಿಲ್ಲ. ಹೇಳಿದ್ರೆ ಯೋಗ ಮಾಡುವಂಥದ್ದು ಇಟ್ ಶುಡ್ ಬಿ ಆಸ್ ನ್ಯಾಚುರಲ್ ಆಸ್ ಬ್ರೀದಿಂಗ್ ಅಂತ ಹೇಳ್ತೇನೆ. ಹೇಗೆ ನಾವು ಉಸಿರಾಟ ಮಾಡ್ತೇವೋ, ಹೇಗೆ ಅದನ್ನು ಮರೆಯುವುದಿಲ್ವೋ, ಅದೇ ರೀತಿ ಯಾವುದೇ ಕೆಲಸದ ಒತ್ತಡ ಇರಲಿ, ಸಮಯದ ಅಭಾವ ಇರಲಿ, ಇದಕ್ಕೆ ಸಮಯ ಮುಡಿಪಾಗಿಡಬೇಕು. ಮತ್ತೆ ಇದೊಂದು ದೈನಂದಿನ ಅಗತ್ಯವಾದಂತ ಕಾರ್ಯಕ್ರಮ, ನಿತ್ಯ ಕರ್ಮ ಅಂತ ತಿಳ್ಕೊಂಡು ನಾವು ಅದನ್ನು ಆಚರಿಸಬೇಕು ಪ್ರತಿ ದಿವಸ, ಪ್ರತಿ ನಿಮಿಷ. ಸೊ ಆ ರೀತಿಯಲ್ಲಿ ಹೇಳುವಾಗ ಇವತ್ತು ಈ ಕೋವಿಡ್-19 ಈ ಸನ್ನಿವೇಶದಲ್ಲಿ ನಮ್ಮೆಲ್ಲರ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು. ಇದಕ್ಕೆ ಇರುವಂತಹ ಒಂದು ಶಸ್ತ್ರ ಮತ್ತೆ ಶಾಸ್ತ್ರ ಎರಡು ಏನು ಅಂತ ಹೇಳಿದ್ರೆ ಯೋಗಿಕ್ ಪ್ರಾಕ್ಟೀಸ್, ಯೋಗ. ಅದರಲ್ಲಿ ಪ್ರಾಣಾಯಾಮ,
ಹೇಳುವಂಥದ್ದು ಬಹಳ ಸಹಾಯಕಾರಿ ಆಗುತ್ತೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಕಂಡುಕೊಂಡವ, ಬೇಸ್ಡ್ ಆನ್ ಮೈ ಲಿವ್ಡ್ ಇನ್ ಎಕ್ಸ್ಪೀರಿಯನ್ಸ್. ನನ್ನ ಪ್ಯಾರಾಮೀಟರ್ಸ್ ತಗೊಂಡ್ರೆ BP ಇರಬಹುದು ಅಥವಾ ಶುಗರ್ ಇರಬಹುದು, ಎಲ್ಲೋ ಫಾಸ್ಟಿಂಗ್ ಕೂಡ ಅಷ್ಟೇ, ಅಥವಾ ಪೋಸ್ಟ್ ಫುಡ್ ಆದ ನಂತರ ಕೂಡ ಇರಬಹುದು. ಯಾವುದೋ ಮಿನಿಮಮ್ ಹೇಳ್ತಾರೆ ಅಜಿತೇಶ್ ಅವರು, ಅದಕ್ಕಿಂತ ಕಡಿಮೆ ಇದೆ. ಇದು ಕಾರಣ ಏನು ಅಂತೇಳಿ ಕೊನೆಗೆ ನಿಮಗೆ 15 ಟಿಪ್ಸ್ ಕೊಡ್ತೇನೆ. ಇದು ನಾನು ಪ್ರಾಕ್ಟೀಸ್ ಮಾಡಿದ್ದು, ಪುಸ್ತಕದಲ್ಲಿ ಓದಿದ್ದಲ್ಲ, ಕೆಲವೊಂದು ಯೋಗ ಗುರುಗಳಿಂದ ಕಲ್ತುಕೊಂಡದ್ದು. ಇದನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಬೇಕಾಗತ್ತೆ ಕೊನೆಗೆ ನಂದು ಭಾಷಣದಲ್ಲಿ. ಸೊ ಇಲ್ಲಿ ಇವತ್ತು ನಾವು ಪತಾಂಜಲಿ ಅವರು ನೆನಪಿಟ್ಕೊಳ್ತೇವೆ. ನಾವು ಪತಾಂಜಲಿ ಯೋಗ ಸೂತ್ರದಲ್ಲಿ ಬರುವಂತ ಒಂದು ಅಂಶ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ರೆ, ನನಗೆ ನೆನಪಾಗ್ತಾ ಇರುವಂತದ್ದು ಭಗವದ್ಗೀತೆಯಲ್ಲಿ ಅರ್ಜುನ ಲಾರ್ಡ್ ಕೃಷ್ಣ ಪರಮಾತ್ಮನ ಹತ್ರ ಭಿನ್ನವಿಸಿಕೊಳ್ಳುವಂಥದ್ದು, ತನ್ನ ಮನಸ್ಸನ್ನು ತೆರೆದುಕೊಂಡು ಆತ್ಮಶೋಧನೆ ಮಾಡಿಕೊಂಡು, ಆತ್ಮಾವಲೋಕನ ಮಾಡಿಕೊಂಡು, ಆತ್ಮಾನುಸಂಧಾನ ಮಾಡಿಕೊಂಡು ತನಗೆ ಏನ್ ಆಗ್ತಾ ಉಂಟು ಅದನ್ನು ಹೇಳ್ತಿರುವಂತದ್ದು. ಅದು ಬಹಳ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ, ಅದ್ರ ಅರ್ಥ ನಿಮಗೆ ಆಗತ್ತೆ. ಅರ್ಜುನ ಲಾರ್ಡ್ ಕೃಷ್ಣನಿಗೆ ಹೇಳ್ತಾನೆ, ಓ ಲಾರ್ಡ್, ಐ ಕ್ಯಾನ್ ಕಂಟ್ರೋಲ್ ದ ವಿಂಡ್ ಬಟ್ ನಾಟ್ ಮೈ ಮೈಂಡ್ ಅಂತ ರಸಬದ್ಧವಾಗಿ ಇದೆ. ಗಾಳಿಯನ್ನು ನಿಯಂತ್ರಿಸಬಲ್ಲೆ, ಆದರೆ ನನ್ನ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಉಂಟು ಅಂತ ಅವರ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನು ಭಗವಂತನಲ್ಲಿ ತೋಡಿಕೊಳ್ತಾನೆ ಅರ್ಜುನ. ಹೇಳಿದ್ರೆ ಇಲ್ಲಿ ಯೋಗ ಇದರದ್ದು ಇರುವಂತದ್ದು ಅಂತ ಹೇಳಿದ್ರೆ, ಈ ಚಂಚಲ ಪ್ರವೃತ್ತಿಯಲ್ಲಿರುವಂತಹ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ, ಕಾನ್ಸಂಟ್ರೇಷನ್ ಅಂತ ಹೇಳ್ತೇವೆ, ಅದನ್ನೊಂದು ಕಂಟ್ರೋಲಿಗೆ ತಂದು, ಹತೋಟಿಗೆ ತಂದು, ನಾವು ಏನು ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ಬೇಕಾದಂತ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವಂತ ಒಂದು ಚಾಕಚಕ್ಯತೆ ಯೋಗಿ ಥೆರಪಿಯಲ್ಲಿ, ಯೋಗಿ ಪ್ರಾಕ್ಟೀಸ್ ಅಲ್ಲಿ, ಯೋಗ ವಿಜ್ಞಾನದಲ್ಲಿ ವಿಪುಲವಾಗಿ ಲಭ್ಯವಾಗಿದೆ ಅಂತ ಹೇಳೋದು ನಾವು ಮರೆಯುವಾಗಿಲ್ಲ. ಇವತ್ತು ಈ COVID-19 ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಈ ಹಿಂದಿನ ವರ್ಷಗಳಿಗಿಂತಲೂ ಜಾಸ್ತಿ ಅಗತ್ಯ ಅಂತ ಕಾಣ್ತದೆ, ನಾವು ಮೈ ಮರೆಯುವಾಗಿಲ್ಲ. ಸೊ ಇದರಲ್ಲಿ ಇವತ್ತು ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ 2021 ಮೇನ್ ಥೀಮ್ ಏನು ಅಂತ ಹೇಳಿದ್ರೆ, ಯೋಗ ಫಾರ್ ವೆಲ್ನೆಸ್ ಅಥವಾ ಯೋಗ ಫಾರ್ ವೆಲ್ ಬೀಯಿಂಗ್. ವೆಲ್ನೆಸ್ ಹೇಳಿದ್ರೆ ಇಲ್ನೆಸ್ ನ ಅಪೋಸಿಟ್. ಸೊ ನನಗೆ ನನ್ನ ಹಿರಿಯ ಮಾರ್ಗದರ್ಶಕರಾದ ಡಾಕ್ಟರ್ BM ಹೆಗಡೆ ಅವರು ನಾನು ಸಿಗುವಾಗ ಹೇಳಿಕೊಂಡು ಎಡಪಡಿತಾರೆ, ಐ ಅಂತ ಹೇಳಿದ್ರೆ ಇಲ್ನೆಸ್ಸು, ವಿ ಅಂತ ಹೇಳಿದ್ರೆ ವೆಲ್ನೆಸ್ಸು. ಇದು ನನ್ನ ಕೊನೆಯ ಉಸಿರಿರುವ ತನಕ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾನು, ನನ್ನದು, ನನ್ನೇ, ನನ್ನಿಂದಲೇ ಅಂತ ಹೇಳುವಂತ ಭಾವನೆ ನಿರ್ಮೂಲ ಮಾಡಿದ್ದು ವಿಶ್ವಗುರು ಯಾವುದು ಅಂತ ಹೇಳಿದ್ರೆ COVID-19 ಸಮಸ್ಯೆಯನ್ನೇ ತಂದಿಟ್ಟದಲ್ಲ, ಅವಕಾಶಗಳೆಂಬ ಕಿಟಕಿಯ ಬಾಗಿಲನ್ನು ತೆರೆದಿಟ್ಟಿದೆ. ನಮ್ಮ ಲೆನ್ಸ್ ಅನ್ನು ಬದಲಿಸಿಕೊಳ್ಬೇಕು. ಇವತ್ತು ನಾನು ಹೇಳ್ತೇನೆ, ಮೈಂಡ್ ಸೆಟ್ ಇಸ್ ದ ಚಾಲೆಂಜ್, ಇಂಪ್ಲಿಮೆಂಟೇಷನ್ ಇಸ್ ದ ಕೀ. ಅದು ಯೋಗ ಇರಬಹುದು, ಯಾವುದೇ ಇರಬಹುದು. ನಮ್ಮ ವ್ಯಕ್ತಿತ್ವ ವಿಕಸನದ ಮೂಲಕ ರಾಷ್ಟ್ರ ನಿರ್ಮಾಣ ಅಂತ ಹೇಳುವ ನಂಬಿಕೆ ಇಟ್ಟುಕೊಂಡವರು. ವ್ಯಕ್ತಿತ್ವ ವಿಕಸನ ಅಂತ ಹೇಳಿದ್ರೆ ವೆಲ್ನೆಸ್ ಮೇಲೆ ಇದೆ. ನಮ್ಮ ಶ್ರೇಯಾಭಿವೃದ್ಧಿ ಮಾಡಬೇಕು. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ತಿಳಿದು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೇಳ್ತಾ ಇದೆ ಎಲ್ಲ ಆಯಾಮಗಳಲ್ಲಿ. ಆ ಪಂಚ ಆಯಾಮಗಳು ಯಾವುದು? ನಾನು ಯಾವಾಗ್ಲೂ ಹೇಳ್ತೇನೆ, ವೆಲ್ನೆಸ್ ಅಥವಾ ವೆಲ್ ಬೀಯಿಂಗ್ ಹೇಳುವಂಥದ್ದು ಟೋಟಲ್ ಆಗಬೇಕು, ಸಂಪೂರ್ಣ ಆಗಬೇಕು, ಸಮಗ್ರವಾಗಬೇಕು, 5 ಆಯಾಮಗಳಲ್ಲಿ ಆಗಬೇಕು. ಆಗ ಮಾತ್ರ ಪಂಚಮಂ ಕಾರ್ಯಸಿದ್ಧಿ ಆಗತ್ತೆ. ಒಂದು ಅಂತ ಹೇಳಿದ್ರೆ ಶಾರೀರಿಕ, ದೈಹಿಕವಾಗಿ ಪ್ರತಿಯೊಬ್ಬರು ನಾವು ದೇಹದಂಡನೆ ಮಾಡ್ಕೊಳ್ಬೇಕು. ಅದು ಮಾಡ್ಕೊಳ್ಳುವಾಗ ಸ್ವಲ್ಪ ಹಿಂಸೆ ಅನಿಸ್ಬಹುದು. ಯಾವಾಗಲೂ ಕಹಿಯಾದ ಔಷಧಿ ಕುಡಿದ್ರೆ ಕಾಯಿಲೆ ಬೇಗ ವಾಸಿ ಆಗುತ್ತೆ ಅಂತ ಆಯುರ್ವೇದದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಸೇವಿಸುವಾಗ ಕಹಿಯಾಗಿರ್ತದೆ, ಆ ನಂತರ ಪ್ರತಿಫಲ ಬಹಳ ಒಳ್ಳೆಯದಾಗಿರ್ತದೆ, ಆಶಾದಾಯಕವಾಗಿರ್ತದೆ. ಸೊ ಆ ರೀತಿಯಲ್ಲಿ ನಾವು ಸಕಾರಾತ್ಮಕವಾಗಿ, ಧನಾತ್ಮಕವಾಗಿ ಚಿಂತನೆ ಮಾಡಿದ್ರೆ ಪ್ರತಿಯೊಬ್ಬರು ನಮ್ಮ ಕಾಲಘಟ್ಟಗಳಲ್ಲಿ ನಮ್ಮ ದೇಹಕ್ಕೆ ದಂಡನೆ ಕೊಡ್ಲೇಬೇಕು. ಅದು ಆಗ ಏನಾಗುತ್ತೆ, ಶಾರೀರಿಕವಾಗಿ ಅಭಿವೃದ್ಧಿ ಆಗ್ತೇವೆ ನಾವು, ಶಾರೀರಿಕ ಬೆಳವಣಿಗೆ ಆಗುತ್ತೆ. ಇದು ಫಸ್ಟ್ ಡೈಮೆನ್ಷನ್ ಆಫ್ ಟೋಟಲ್ ವೆಲ್ನೆಸ್ ಅಥವಾ ವೆಲ್ ಬೀಯಿಂಗ್, ಫಿಸಿಕಲ್. ಅದಕ್ಕೆ ವಿದ್ಯಾರ್ಥಿಗಳಿಗೆ ನಾನು ಹೇಳಲಿಕ್ಕುಂಟು, ಯಾವುದಾದ್ರೂ ಒಂದು ಸ್ಪೋರ್ಟ್ ಆಕ್ಟಿವಿಟಿಯಲ್ಲಿ, ಕೇಶವಮೂರ್ತಿ ಅವರು ಇದ್ದಾರೆ, ಗಾಯಕರು ಕೂಡ ಇದ್ದಾರೆ, ಯಾವುದೋ ಒಂದು ಸ್ಪೋರ್ಟ್ ಆಕ್ಟಿವಿಟಿಯಲ್ಲಿ ನಾವು ನಮ್ಮನ್ನು ಗುರುತಿಸಿಕೊಳ್ಳಬೇಕು. ಅದು ಕ್ರಿಕೆಟ್ ಆಗಬಹುದು, ಅಥ್ಲೆಟಿಕ್ ಪ್ರಾಕ್ಟೀಸ್ ಇರಬಹುದು, ಸ್ವಿಮ್ಮಿಂಗ್ ಇರಬಹುದು, ಬಾಸ್ಕೆಟ್ ಬಾಲ್ ಇರಬಹುದು, ಟೆನಿಕಾಯ್ಟ್ ಇರಬಹುದು, ವಾಲಿಬಾಲ್ ಇರಬಹುದು, ಯಾವುದೇ ಇರಬಹುದು. ಫಿಸಿಕಲ್ ಎಕ್ಸರ್ಸೈಸ್ ನಮಗೆ ಸಿಗುವಂಥದ್ದು ಏನಿಲ್ಲ. ನನ್ನಂತವ್ರು ಮಾಡ್ತಾ ಇರುವಂತದ್ದು ಇವತ್ತು ಏನಂದ್ರೆ, ಜಿಮ್ ಇದೆ ಬಂಗ್ಲೆಯಲ್ಲಿ,
ನನಗೆ ಮೆಡಿಕಲ್ ಅಡ್ವೈಸ್ ಪ್ರಕಾರ ಹಾರ್ಡ್ ಎಕ್ಸರ್ಸೈಸ್ ನಾನು ಮಾಡಬಾರದು. 62 ವರ್ಷ ಆಯ್ತು ನನಗೆ. ಸೊ ನಾನು ಮಾಡುವಂತ ನನಗೆ ಬಹಳ ಒಂದು ಫಿಸಿಕಲ್ ಎಕ್ಸರ್ಸೈಸ್, ಶಾರೀರಿಕ ಬೆಳವಣಿಗೆಗೆ ಅಥವಾ ಶಾರೀರಿಕ ಮಟ್ಟದಲ್ಲಿ ವೆಲ್ನೆಸ್ ಕೊಡ್ಲಿಕ್ಕೆ ಇರುವಂತದ್ದು ವಾಕಿಂಗ್. ನಾನು ಬೆಳಿಗ್ಗೆ ಒಂದು 2.5 ಕಿಲೋಮೀಟರ್ ವಾಕಿಂಗ್ ಮಾಡ್ತೇನೆ, ಸಾಯಂಕಾಲ ಕೂಡ 2.5 ಕಿಲೋಮೀಟರ್ ವಾಕಿಂಗ್ ಮಾಡ್ತೇನೆ. ಜೋರಾಗಿ ಮಳೆ ಬಂದ್ರೆ ಟ್ರೆಡ್ಮಿಲ್ ಅಲ್ಲಿ ಹಗುರವಾದ ಸ್ಪೀಡ್ ಅಲ್ಲಿ ನಾನು ಮಾಡ್ತೇನೆ. ಇದು ದೈನಂದಿನ, ಯಾವ ದಿವಸ ಕೂಡ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ. ಏಕಾದಶಿ ಇಲ್ಲ, ದ್ವಾದಶಿ ಇಲ್ಲ, ಅಮಾವಾಸ್ಯೆ ಇಲ್ಲ, ಭಾನುವಾರ ಇಲ್ಲ. ಯಾಕೆಂದ್ರೆ ಇದು ಬ್ರೀದಿಂಗ್ ನಾಗೆ ಆಗಬೇಕು ಅಂತ ಹೇಳೋದನ್ನ ನಂಬಿಕೆ ಇಟ್ಟುಕೊಂಡವ. ಇದು ಫಿಸಿಕಲ್ ವೆಲ್ ಬೀಯಿಂಗ್. ಎರಡನೇದ್ದು ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಮಾನಸಿಕ ಸ್ಥಿಮಿತವನ್ನು ನಾವು ಕಳ್ಕೊಳ್ಬಾರ್ದು. ಯಾವುದೇ ಕಠಿಣ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಸಮತೋಲನವನ್ನು ನಾವು ಕಳ್ಕೊಂಡ್ರೆ ಎಷ್ಟೇ ದೈಹಿಕವಾಗಿ ನಾವು ಆರೋಗ್ಯವಾಗಿದ್ರೂ ಕೂಡ ಆ ಆರೋಗ್ಯ ಹೆಚ್ಚು ಸಮಯ ನಮ್ಮಲ್ಲಿ ಉಳ್ಕೊಳ್ಳೋದಿಲ್ಲ. ಬೇಕಾದ್ರೆ ಅದಕ್ಕೆ ಬೇಕಾದಂತಹ ಪೂರಕವಾದ ಮಾನಸಿಕ ವಾತಾವರಣ ನಮ್ಮಲ್ಲಿ ಇರೋದಿಲ್ಲ. ಆದ ಕಾರಣ ಎರಡನೇ ಆಯಾಮ ಯೋಗ ನಮಗೆ ಹೇಳಿಕೊಡುವಂಥದ್ದು ಮೆಡಿಟೇಷನ್ ಮೂಲಕ, ಕೆಲವು ಆಸನಗಳ ಮೂಲಕ ಏನಂತ ಹೇಳಿದ್ರೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವಂಥದ್ದು. ಮೂರನೇದು ಬರುವಂತದ್ದು ಬೌದ್ಧಿಕ ಆರೋಗ್ಯ, ಇಂಟೆಲೆಕ್ಚುಯಲ್ ವೆಲ್ಬೀಯಿಂಗ್ ಅಂತ ನಾನು ಕರೀತೇನೆ, ಇಂಟೆಲೆಕ್ಚುಯಲ್ ವೆಲ್ನೆಸ್ ಅಂತ ಹೇಳ್ತೇನೆ. ಈ ಬೌದ್ಧಿಕವಾಗಿ ಕ್ಯಾನ್ ಯು ಲುಕ್ ಬಿಯಾಂಡ್ ಯುವರ್ ಸೆಲ್ಫ್, ಕ್ಯಾನ್ ಯು ಲುಕ್ ಬಿಯಾಂಡ್ ದ ಕರಿಕ್ಯುಲಮ್, ಕ್ಯಾನ್ ಯು ಲುಕ್ ಬಿಯಾಂಡ್ ದ 4 walls of your classroom, can you look beyond the survival of your present ideas so that you can generate new ideas by destroying the unfruitful existing ideas. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಟ್ರಿನಿಟಿ ಆಫ್ ಗಾಡ್ ಅನ್ನು ಅರ್ಥ ಮಾಡ್ಕೊಳ್ತೇವೆ ನಾವು. ಬೌದ್ಧಿಕ ಆಯಾಮದಲ್ಲಿ ಸಾಧನೆ ತರಿಸಬೇಕಾದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಮ್ಮ ಹಿಂದೂ ಫಿಲಾಸಫಿಯಲ್ಲಿ ಬರುವಂತದ್ದು, ಮಿಥಾಲಜಿಯಲ್ಲಿ ಬರುವಂತದ್ದು. ಬ್ರಹ್ಮ ಈಸ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಈ ಜಗತ್ತಿನ ಸೃಷ್ಟಿ ಮಾಡಿದವ, ಆದಿಮಾಯೆಯ ಕೆಲಸ ಆದದ್ದು ಬ್ರಹ್ಮನಿಂದ. ಎರಡನೇದ್ದು ಈ ಸೃಷ್ಟಿಯಾದದ್ದನ್ನು ಸರಿಯಾಗಿ ನಾವು ಪೋಷಿಸಬೇಕಾಗತ್ತೆ, ಪಾಲಿಸಬೇಕಾಗತ್ತೆ, ಅದರ ಆರೈಕೆ ಮಾಡಬೇಕಾಗತ್ತೆ, ಅದನ್ನು ಉಳಿಸಿಕೊಂಡು ಹೋಗ್ಬೇಕಾಗತ್ತೆ, ಸುಸ್ಥಿರ ಅಭಿವೃದ್ಧಿ ಆಗಬೇಕಾಗತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್. ಇದು ವಿಷ್ಣುವಿನ ಕೆಲಸ. ಮೂರನೇದು ಬರುವಂತದ್ದು ಶಿವನ ರೋಲ್ ಏನು ಅಂತ ಹೇಳಿದ್ರೆ ಡೆಸ್ಟ್ರಾಯರ್ ಅಂತ ಕರೀತಾರೆ. ಎಲ್ಲವನ್ನು ನಿರ್ಮೂಲನ ಮಾಡುವವ. ಯಾವುದು ನಿರ್ಮೂಲನ ಮಾಡುವವ ಅಂತ ಹೇಳಿದ್ರೆ ಒಳ್ಳೆಯ ವಾತಾವರಣ ಸೃಷ್ಟಿಸಿ ಅದನ್ನು ಕಾಪಾಡಿಕೊಂಡು ಬರುವಲ್ಲಿ ಯಾವುದು ಅಡೆತಡೆಗಳು ಬರುತ್ತೆ, ತೊಂದರೆ ಬರುತ್ತೆ, ಅದನ್ನು ಬುಡ ಸಹಿತ ಕಿತ್ತೊಗೆಯಲಿಕ್ಕೆ ಹರಸಾಹಸ ಮಾಡುವವ ಶಿವ, ದ ಡೆಸ್ಟ್ರಾಯರ್ ಆಫ್ ಆಲ್ ದ ಇಂಪೆಡಿಮೆಂಟ್ಸ್, ಸ್ಟಂಬ್ಲಿಂಗ್ ಬ್ಲಾಕ್ಸ್, ಪ್ರಾಬ್ಲಮ್ಸ್, ಡಿಫಿಕಲ್ಟೀಸ್, bottlenecks standing in the way of creating, building, nurturing and sustaining this kind of intellectual wellness. ಅದು ಬಹಳ ಮುಖ್ಯ. ನಾಲ್ಕನೇದು ಬರುವಂತದ್ದು ಸೋಷಿಯಲ್ ವೆಲ್ನೆಸ್. ಇವತ್ತು ಬಹಳ ಮುಖ್ಯ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಇವತ್ತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡುವಂತದ್ದು, ನಮ್ಮ ಭಾರತ ದೇಶ ಒಂದು ಕಂಬದ ಡೇರೆ ಅಲ್ಲ, 1000 ಕಂಬಗಳ ಚಪ್ಪರ. ಎಲ್ಲರೂ ಇದ್ದಾರೆ, ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಬುದ್ಧರಿದ್ದಾರೆ, ಪಾರ್ಸಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದ ಕಾರಣ 1000 ಕಂಬಗಳ ಚಪ್ಪರ ಅದನ್ನು ಮರೆಯುವಾಗಿಲ್ಲ. ಹಾಗೆ ನಮ್ಮ ಹಿಂದೂ ಸನಾತನ ಧರ್ಮವನ್ನು ನಾವು ಕಂಡುಕೊಂಡದ್ದು ವಸುದೈವ ಕುಟುಂಬಕಂ. ಮತ್ತೆ ನಾವು ಶಾಂತಿ ಮಂತ್ರವನ್ನು ಪಠಿಸುವ ಓಂ ಶಾಂತಿ 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 ಸವನೋ ಗುಣಕ್ತು ಇಂದ ಸ್ಟಾರ್ಟ್ ಆಗಿ ನಾವು ಮಾಡುವಂತಹ ಶಾಂತಿ ಮಂತ್ರ. ನನ್ನ ಮನೆಯಲ್ಲಿ ಯಾವಾಗಲೂ ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಇರುತ್ತೆ. ನನ್ನ ಶ್ರೀಮತಿ ಅವರನ್ನು ಹಾಕ್ತಾರೆ. ಅದರ ಬೆನಿಫಿಟ್ ಏನು, ಮನಸ್ಸಿಗೆ ಯಾವ ರೀತಿಯ ಸಾಂತ್ವನ ಕೊಡ್ತದೆ ಅಂತ ಹೇಳೋದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ಸಂಜೆ ಆಗುವಾಗ ಲಲಿತ ಸಹಸ್ರನಾಮ ನಮ್ಮ ಮನೆಯಲ್ಲಿ ಇರುತ್ತೆ. ಇದು 2 ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿರುವಂತದ್ದು. ಇದರ 2ರ ಬೆನಿಫಿಟ್ ಅನ್ನು ನಾನು ಅನುಭವಿಸಿ ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನನ್ನ ಕುಲಪತಿಯ ರೋಲ್ ಅಂತ ಹೇಳಿದ್ರೆ ಅದು ತಂತಿಯ ಮೇಲೆ ನಡಿಕೆ. ಎಲ್ಲರನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಹೇಳಿದ್ರೆ ಸಾಮಾಜಿಕ ಸೌಹಾರ್ದತೆ, ಸಾಮಾಜಿಕ ಸಮನ್ವಯ, ಸಾಮಾಜಿಕ ಸಾಮರಸ್ಯವನ್ನು ಕಾಪಿಡುವಂತ ಮಹತ್ತರವಾದ ಜವಾಬ್ದಾರಿ ಕುಲಪತಿಯಲ್ಲಿದೆ. ಅದನ್ನು ಮಾಡುವಂತ ಶಕ್ತಿ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ನಿಮ್ಮಂತವರ ಒಂದು ಅಭಿಲಾಷೆ ಆ ರೀತಿ ಇದೆ, ಅಪೇಕ್ಷೆ ಆ ರೀತಿ ಇದೆ, ಗುರು ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇದೆ. ಆದ ಕಾರಣ ಇದರಿಂದ ನನಗೆ ಸಾಮರ್ಥ್ಯ ಪಡ್ಕೊಂಡಿದ್ದೇನೆ. ಇದನ್ನೆಲ್ಲ ಒಂದಾಗಿ ಬೂಸ್ಟರ್ ಡೋಸ್ ಕೊಡ್ಲಿಕ್ಕೆ, ಇಂಥ ಶಕ್ತಿಯನ್ನು ಕೊಡ್ಲಿಕ್ಕೆ ಯೋಗ ಮತ್ತೆ ಮೆಡಿಟೇಷನ್ ನನಗೆ ಬಹಳ
ಸಹಾಯವಾಗಿದೆ ಅಂತ ಹೇಳಿ ನಾನು ಕನ್ಫೆಸ್ ಮಾಡ್ಕೊಳ್ತೇನೆ. ಯಾಕಂದ್ರೆ ಸಾಮಾಜಿಕವಾಗಿ ನೋಡಿದ್ರೆ ನಾನು 2019 ಜೂನ್ 3ನೇ ತಾರೀಕು ಕುಲಪತಿಯ ಒಂದು ಕುರ್ಚಿಯನ್ನು ಅಲಂಕರಿಸುವ ಸಮಯದಲ್ಲಿ ನನಗೆ ಕಂಡುಕೊಂಡದ್ದು ಏನ್ ಮನಸ್ಸಿಗೆ ಅಂತ ಹೇಳಿದ್ರೆ, ಯಾರು ಶತ್ರುಗಳಿಲ್ಲ ನನಗೆ. ನನ್ನ ಎದುರಿಗೆ ಶತ್ರು ಅಂತ ಹೇಳುವಂತ ವ್ಯಕ್ತಿ ಕಂಡುಕೊಂಡ್ರು ಕೂಡ ಅವನ ಹತ್ರ ಶತ್ರುತ್ವ ನನ್ನಲ್ಲಿ ಇಲ್ಲ, ಅವನಲ್ಲಿ ಇಲ್ಲ. ಇಂಥ ಒಂದು ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ನನ್ನ ತಂದೆಯವರಿಂದ ಬಂದಿರಬಹುದು, ನನಗೆ ನನ್ನ ರಕ್ತಗತವಾಗಿ ಬಂದಿರಬಹುದು. ಅದು ನನಗೆ ರೋಗ ನಿರೋಧಕ ಶಕ್ತಿ ಕೊಡ್ತಾ ಇರುವಂತದ್ದು. ಕುಲಪತಿಯಾಗಿ ಸೇವೆ ಸಲ್ಲಿಸಲಿಕ್ಕೆ, ಕೆಲಸ ಮಾಡ್ಲಿಕ್ಕೆಲ್ಲ ಸೇವೆ ಸಲ್ಲಿಸುವಂತದ್ದು ಬಹಳ ಮುಖ್ಯ ಆಗುತ್ತೆ. ವರ್ಕಿಂಗ್ ಬಿಯಾಂಡ್ ದ ಕಾಲ್ ಆಫ್ ಯುವರ್ ಡ್ಯೂಟಿ, ಯು ಹ್ಯಾವ್ ಟು ಡೂ ಮಚ್ ಮೋರ್ ದೆನ್ ವಾಟ್ ಯು ಆರ್ ಪೇಯ್ಡ್ ಫಾರ್ ಅಂತ ಹೇಳ್ತೇವೆ. ಸಂಬಳಕ್ಕೆ ಮಾಡುವಂತದ್ದು ಕೆಲಸ, ಅದಕ್ಕೆ ಮಿಗಿಲಾಗಿ ಈಗ ಡಾಕ್ಟರ್ ಅನ್ಸೂಯ ರೈ ಮತ್ತೆ ಅವರ ಟೀಮ್ ಮಂಗಳೂರು ವಿಶ್ವವಿದ್ಯಾಲಯ ಘಟಕ ಕಾಲೇಜಲ್ಲಿ ನೀವೆಲ್ಲ ಮಾಡ್ತಾ ಇದ್ರಲ್ಲ, ಅವರಿಗೆ ಸಹಾಯ ಮಾಡಿ ಸಹಕಾರ ನೀಡಿ. ಪ್ರೊಫೆಸರ್ ಉದಯ ಕುಮಾರ್ ಅವರಿಗೂ ಅದನ್ನು ನೀಡ್ತಾ ಇದ್ದೀರಿ ಮೊದಲು. ಆ ರೀತಿಯಲ್ಲಿ ನಾನು ಭಾಗ್ಯವಂತ. ಸೊ ಆ ಮೂಲಕ ನೀವು ಮಾಡ್ತಿರಲ್ಲ, ಅದಕ್ಕೆ ಆ ಶಕ್ತಿ ಬರುವಂತದ್ದು ಯಾವಾಗಲೂ ಯು ಶುಡ್ ಎಮರ್ಜ್ ಫ್ರಮ್ ದಿ ಬಾಟಮ್ ಆಫ್ ಯುವರ್ ಹಾರ್ಟ್, ಒಳಗಡೆಯಿಂದ ಬರಬೇಕು. ಇವತ್ತು ಶತ್ರುತ್ವ ಅಲ್ಲ, ಬಂಧುತ್ವ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಈ ಬಂಧುತ್ವ ವೃದ್ಧಿಸ್ಲಿಕ್ಕೆ ಯೋಗ ಮತ್ತೆ ಮೆಡಿಟೇಷನ್ ಬಹಳ ಪರಿಣಾಮಕಾರಿ ಮತ್ತೆ ಸಹಾಯಕಾರಿ ಅಂತ ಹೇಳಿ ನಾನು ನನ್ನ ಲಿವ್ಡ್ ಇನ್ ಎಕ್ಸ್ಪೀರಿಯನ್ಸ್, ಸ್ವಂತ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದೇನೆ. ಸೊ ಆದ ಕಾರಣ ಇದು ಸಾಮಾಜಿಕ ಒಂದು ವೆಲ್ನೆಸ್, ಸೋಷಿಯಲ್ ವೆಲ್ನೆಸ್ ಹೇಳ್ತೇವೆ, ಅದು ಬಹಳ ಮುಖ್ಯ. ಕೊನೆಯದ್ದು 5ನೇದು ಏನಂತ ಹೇಳಿದ್ರೆ ಆಧ್ಯಾತ್ಮಿಕ ಒಂದು ಬೆಳವಣಿಗೆ, ಆಧ್ಯಾತ್ಮಿಕ ಅಭಿವೃದ್ಧಿ, ಸ್ಪಿರಿಚುವಲ್ ವೆಲ್ ಬೀಯಿಂಗ್. ಯೋಗ ಅಂತ ಹೇಳಿದ ಕೂಡಲೇ ಎಲ್ಲ ಇದರಲ್ಲಿ ನಿಮಗೆ ಸಿಗುವಂತದ್ದು ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ವೆಲ್ನೆಸ್ ಅಥವಾ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ. ನಾನು 5 ಆಯಾಮಗಳಲ್ಲಿ ಅದನ್ನು ವಿಮರ್ಶೆ ಮಾಡ್ತಾ ಇದ್ದೇನೆ. ಸೊ ಸ್ಪಿರಿಚುವಾಲಿಟಿ ಇದ್ರೆ ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ ತಗೊಂಡ್ರೆ ಅವ್ರು ಹೇಳ್ತಾರೆ, spirituality is nothing but the science of human excellence. We must be able to unleash and unlock our potential within. ಒಳಗಡೆ ಅವಿತುಕೊಂಡಿರುವಂತಹ ಪ್ರತಿಭೆಯನ್ನು ಹೊರ ಚಿಮ್ಮಿಸ್ಲಿಕ್ಕೆ ಬೇಕಾದಂತ ಸಾಮರ್ಥ್ಯ, ಇಚ್ಛಾಶಕ್ತಿ, ಅವಕಾಶಗಳ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ನಮ್ಮ ಬುದ್ಧಿವಂತಿಕೆ, ಅದು ವಿವೇಕಯುತವಾದಂತಹ ಪ್ರಜ್ಞೆ ನಮ್ಮಲ್ಲಿ ಇರುವಾಗ ಮಾತ್ರ ನಮ್ಮ ಶಕ್ತಿ ಏನು ಅಂತ ಬಾಹ್ಯ ಪ್ರಪಂಚಕ್ಕೆ ನಾವು ಸಮಾಜಮುಖಿಯಾದ ಚಿಂತನೆ ಮೂಲಕ, ಕೊಡುಗೆ ಅಥವಾ ಕಾಣಿಕೆಗಳನ್ನು ನೀಡುವ ಮೂಲಕ ತೋರಿಸಿಕೊಡ್ಲಿಕ್ಕೆ ಆಗತ್ತೆ. ಇದು ಯೋಗ ಇಂಥ ಶಕ್ತಿಯನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ನಮ್ಮ ಕೋವಿಡ್-19 ಮೊದಲನೇ ಅಲೆಯಲ್ಲಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಶ್ರೀ ನರೇಂದ್ರ ಮೋದಿಜಿಯವರು ಎಲ್ಲರ ಮನಸ್ಸು ಹೃದಯ ಮುಟ್ಟುವಂತೆ ಹೇಳಿದ ಮಾತು, ಮೊದಲು ಜೀವ ನಂತರ ಜೀವನ. ಲೈಫ್ ಕಮ್ಸ್ ಫಸ್ಟ್, ದೆನ್ ಕಮ್ಸ್ ಲೈವ್ಲಿಹುಡ್ ಅಂತ ಹೇಳುವಂಥದ್ದು ನಾವು ಮರೆಯುವಾಗಿಲ್ಲ. ಆದ ಕಾರಣ ಆನ್ಲೈನ್ ಅಲ್ಲಿಯೇ ತರಗತಿಗಳು ನಡೀತಾ ಉಂಟು. ಇವತ್ತು ನಮ್ಮ ಇಂಟರ್ನ್ಯಾಷನಲ್ ಯೋಗ ಡೇ 2021 ಮನೆಯಲ್ಲಿಯೇ ಇದ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಕೋವಿಡ್ ಶಿಷ್ಟಾಚಾರವನ್ನು ಪೂರ್ತಿಯಾಗಿ ನಾವು ಅನುಸರಿಸಿ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಯೋಗ ಅಂತ ಹೇಳುವಂಥದ್ದು ಅದೊಂದು ಆರ್ಟ್ ಹೌದು, ಸೈನ್ಸ್ ಹೌದು, ಪ್ರೊಫೆಷನ್ ಕೂಡ. ಸೈನ್ಸ್ ಯಾಕೆ ಅಂತ ಹೇಳಿದ್ರೆ, ಯೋಗಿಕ್ ಸೈನ್ಸ್ ಹ್ಯಾಸ್ ಗಾಟ್ ಎ ಸಿಸ್ಟಮ್ಯಾಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್, ಎ ಹ್ಯೂಜ್ ಕಾರ್ಪಸ್ ಆಫ್ ನಾಲೆಡ್ಜ್. 5000 ವರ್ಷಗಳ ಹಿಂದೆ ಇದು ಭಾರತ ದೇಶದಲ್ಲಿ ಹುಟ್ಟಿಕೊಂಡದ್ದು, ಪಾಶ್ಚಾತ್ಯ ಸಂಸ್ಕೃತಿ ಅಲ್ಲ. ಅವರು ನಮ್ಮನ್ನು ಅನುಕರಿಸುವಂತದ್ದು, ಅದು ಸಂಸ್ಕೃತ ಇರಬಹುದು, ನಮ್ಮ ಭಾರತೀಯ ಸನಾತನ ಧರ್ಮ ಇರಬಹುದು, ನಮ್ಮ ಭಾರತೀಯತೆಯಲ್ಲಿರುವಂತಹ ಮೌಲ್ಯಗಳಿರಬಹುದು, ತತ್ವಾದರ್ಶಗಳಿರಬಹುದು. ಹಾಗೆ ಯೋಗ ಅಂತ ಹೇಳುವಂಥದ್ದು ಹುಟ್ಟಿಕೊಂಡದ್ದು ನಮ್ಮ ಭಾರತ ಭೂಮಿಯಲ್ಲಿ ಅಂತ ಹೇಳಿ ನಾವು ಮರೆಯುವಾಗಿಲ್ಲ. ಆನಂತರ ಅನೇಕರು ಯೋಗಾಚಾರ್ಯರು, ಯೋಗ ಗುರುಗಳು ಅದನ್ನು ಬೆಳೆಸಿದ್ರು, ಅದನ್ನು ಪೋಷಿಸಿ ಪ್ರೋತ್ಸಾಹಿಸಿ ಅದನ್ನು ಈ ಹಂತಕ್ಕೆ ತಂದು 2014ರಲ್ಲಿ UN ಜನರಲ್ ಅಸೆಂಬ್ಲಿಯಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರು ಇಡೀ ಪ್ರಪಂಚದ ಗಮನ ಸೆಳೆಯುವ ಹಾಗೆ ಯೋಗದ ಶಕ್ತಿ ಏನು, ಭಾರತೀಯತೆಯ ಒಳಶಕ್ತಿ, ಅಂತಃಶಕ್ತಿ ಏನು, ಅಂತಃಸತ್ವ ಏನು ಅಂತ ಹೇಳಿ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ರು. 177 ರಾಷ್ಟ್ರಗಳು ತಲೆಬಾಗಿ ಶಿರಬಾಗಿ ವಂದಿಸಿ ಒಪ್ಪಿಕೊಂಡವು. ಇವತ್ತು ವಿಶ್ವದಲ್ಲೆಲ್ಲೆಡೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಸೈನ್ಸ್ ಏನು, ವಿಜ್ಞಾನ ಏನು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಸೈನ್ಸ್ ಅಂಡ್ ಸ್ಪಿರಿಚುವಾಲಿಟಿ ಶುಡ್ ಶೇಕ್ ಹ್ಯಾಂಡ್ ಅಂತ ಹೇಳಿದ್ರು. ಇವತ್ತು ಶೇಕ್ ಹ್ಯಾಂಡ್ ಮಾಡ್ತಾ ಉಂಟು. ಯೋಗ ಅಂತ ಯೋಗಿಕ್ ಸೈನ್ಸ್. ಯೋಗ ಈಸ್ ಟ್ರಾನ್ಸೆಂಡಿಂಗ್ ಆಲ್ ಬ್ಯಾರಿಯರ್ಸ್ ಅಂಡ್ ಬೌಂಡರೀಸ್. ದ ಮೋಸ್ಟ್ ಸೆಕ್ಯುಲರ್ ಒಂದು ಶಾಸ್ತ್ರ ಅಥವಾ ಶಸ್ತ್ರ ಏನಂತಾರೆ ಯೋಗ. ಇಲ್ಲಿ ಧರ್ಮ ಇಲ್ಲ. ಧರ್ಮ ಅಂತ ಹೇಳಿದ್ರೆ ಇಟ್ಸ್ ಎ ವೇ ಆಫ್ ಲೈಫ್, ಜೀವನ ಪದ್ಧತಿ. ಅದು ಆ ಜೀವನ ಪದ್ಧತಿಯನ್ನು ಫೈನ್ ಟ್ಯೂನ್ ಮಾಡ್ಲಿಕ್ಕೆ ಬೇಕಾಗುವಂತದ್ದು ಶಸ್ತ್ರ ಮತ್ತೆ ಶಾಸ್ತ್ರ ಯೋಗ.
ಸೊ ಆದ ಕಾರಣ ಇಲ್ಲಿ ಧರ್ಮ ಅದೇ, ಜಾತಿ ಭೇದ ಇಲ್ಲ, ಆ ಊರಿನವರು ಈ ಊರಿನವರು, ಈ ದೇಶ ವಿದೇಶದವರು ಅಂತ ಇಲ್ಲ, ಹೆಣ್ಣು ಗಂಡು ಅಂತ ಹೇಳುವ ವ್ಯತ್ಯಾಸ, ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ, ಆ ಕಾಲಕ್ಕೆ ಈ ಕಾಲಕ್ಕೆ ಇಲ್ಲ, ಸಾರ್ವಕಾಲಿಕ ಸತ್ಯ ಇದು. ಸೊ ಇಂಥ ಒಂದಿರುವಂತದ್ದು ಅದ್ಭುತವಾದದ್ದು. ಆದ ಕಾರಣ ಇದು ಸೈನ್ಸ್ ಅಂತ ಹೇಳ್ತೇನೆ. ಆರ್ಟ್ ಯಾಕೆ ಅಂತ ಹೇಳಿದ್ರೆ, ಪುಸ್ತಕ ಓದಿಕೊಂಡು ಹೇಗೆ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಆಗೋದಿಲ್ವೋ, ಅಥವಾ ರೆಸಿಪಿ ಪುಸ್ತಕ ಓದಿಕೊಂಡು ಒಳ್ಳೆಯ ಅಡುಗೆ ಮಾಡ್ಲಿಕ್ಕೆ ನನ್ನ ಹೆಂಡತಿಗೆ ಆಗುದಿಲ್ವೋ, ಹಾಗೆಯೇ ಈ ಯೋಗವನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಕಲೀಲಿಕ್ಕೆ ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಬೇಕಾಗ್ತಾರೆ. ಅಜಿತೇಶ್ ಅಂತವರು ಬೇಕಾಗ್ತದೆ, ಪ್ರೊಫೆಸರ್ ಕೃಷ್ಣ ಶರ್ಮ ಅಂತ ಮಹಾನ್ ವ್ಯಕ್ತಿಗಳು ನಮಗೆ ಬೇಕಾಗ್ತಾರೆ. ಪ್ರೇರಣೆ ಕೊಡ್ಲಿಕ್ಕೆ ಮಾತ್ರ ಅಲ್ಲ, ಮಾರ್ಗದರ್ಶನ ಕೊಡ್ಲಿಕ್ಕೆ ಮಾತ್ರ ಅಲ್ಲ, ದಾರಿದೀಪ ಆಗ್ಲಿಕ್ಕೆ ಮಾತ್ರ ಅಲ್ಲ, ಇದನ್ನು ಕಲಿಸಿಕೊಡ್ಲಿಕ್ಕೆ, ಇದರ ಬಗ್ಗೆ ತರಬೇತಿ ಕೊಡ್ಲಿಕ್ಕೆ. ಯದ್ವೋ ತದ್ವವಾಗಿ ತಪ್ಪಾಗಿ ಮಾಡಿದ್ರೆ ಕೆಲವೊಮ್ಮೆ ತೊಂದರೆಗಳು ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳೋದಿಲ್ಲ, ತೊಂದರೆ ಆಗಬಹುದು. ಆದ ಕಾರಣ ಇದನ್ನು ಒಂದು ಕರೆಕ್ಟ್ ಆಗಿ ಯಾರು ತೋರಿಸಿಕೊಟ್ರೆ, ನಾವು ಮಾಡಿದ್ರೆ, ಆನಂತರ ನಮಗೆ ಧೈರ್ಯ ಬಂದ್ರೆ, ಐ ಕ್ಯಾನ್ ಸೊ ಐ ವಿಲ್ ಅಂತ ಹೇಳುವಂತ ಒಂದು ಧೈರ್ಯ ಬಂದ್ರೆ, ಟುಗೆದರ್ ವಿ ಕ್ಯಾನ್ ಅಂತ ಹೇಳುವಂತ ಒಂದು ಸಾಮರ್ಥ್ಯ ಬಂದ್ರೆ, ಇಚ್ಛಾಶಕ್ತಿ ಬಂದ್ರೆ ಖಂಡಿತ ಇದು ಮಾಡಬಹುದು. ಆದ ಕಾರಣ ಯೋಗಿಕ್ ಪ್ರಾಕ್ಟೀಸ್ ಈಸ್ ಇಂಡಿವಿಜುವಲಿಸ್ಟಿಕ್ ಇನ್ ನೇಚರ್. ಇಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್, ದೇರ್ಫೋರ್ ಇಟ್ ಈಸ್ ಆರ್ಟಿಸ್ಟಿಕ್ ಇನ್ ನೇಚರ್. ಅದೊಂದು ಕಲೆ. ಮೂರನೇದು ಇವತ್ತದು ಪ್ರೊಫೆಷನ್ ಆಗಿದೆ. ನಮ್ಮ ಇಡೀ ದೇಶದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೊದಲಿಗೆ MSc ಇನ್ ಯೋಗಿಕ್ ಸೈನ್ಸ್ 1997ರಲ್ಲಿ ಆಫರ್ ಮಾಡಿದ್ರು. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದ್ರು. ಅಲ್ಲಿಂದ ಇಲ್ಲಿವರೆಗೆ ಒಂದು ಪ್ರೊಫೆಸರ್ ಕೃಷ್ಣ ಭಟ್ ಅಂತಿದ್ರು, ಆ ನಂತರ ಈಗ ನಮ್ಮ ಪ್ರೊಫೆಸರ್ ಕೃಷ್ಣ ಶರ್ಮಾ ಆ ರಥವನ್ನು ಗೆಲ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಇದು ಮಾಡ್ತಾರೆ. ಇನ್ನು ಅವರು ಅದನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಬೇಕಾದಂತಹ ಸಹಕಾರ, ಸಹಾಯ, ಪ್ರೋತ್ಸಾಹ ನೀಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ನಾನು ನೀಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದ್ರೆ ಇದೊಂದು ಪ್ರೊಫೆಷನ್ ಆಗಿದೆ, ಪ್ರೊಫಿಷಿಯನ್ಸಿ ಬರ್ತಾ ಉಂಟು. ಯಾಕೆಂದ್ರೆ ಇಲ್ಲಿ ಇದಕ್ಕೆ ಕೂಡ ಒಂದು ಕಾರ್ಪಸ್ ಆಫ್ ನಾಲೆಜ್ ಉಂಟು, ಸ್ಪೆಸಿಫೈಡ್ ಆಫ್ ಪೀರಿಯಡ್ ಆಫ್ ಲರ್ನಿಂಗ್ ಉಂಟು, ಮತ್ತೆ ಕೋಡ್ ಆಫ್ ಪ್ರಾಕ್ಟೀಸ್ ಇದೆ, ಎಥಿಕಲ್ ಕೋಡ್ ಇದೆ, ನೈತಿಕ ಮೌಲ್ಯಗಳಿದೆ, ಬೌಂಡರಿಗಳನ್ನು ಹಾಕೊಂಡಿದ್ದೇವೆ ನಾವು. ಯೋಗಿ ಅಂತ ಹೇಳೋರು ಹೇಗೆ ಇರಬೇಕು, ಅವರ ಜೀವನ ಪದ್ಧತಿ, ಜೀವನ ಶೈಲಿ ಹೇಗಿರಬೇಕು, ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಪ್ರೇರಣೆ ಕೊಡಬೇಕು ಅಂತ ಹೇಳುವಂತ ಹೇಳಿದ್ದೇವೆ ನಾವು. ಸೊ ಆ ರೀತಿಯಲ್ಲಿ ನೋಡಿದ್ರೆ ನಾವು ಮೂರನ್ನು ತಗೊಳ್ತೇವೆ ಇಲ್ಲಿ. ಒಂದು ಪರ್ಪಸ್, ಬದುಕುವುದು ಮುಖ್ಯ ಅಲ್ಲ, ಅರ್ಥಪೂರ್ಣವಾಗಿ, ಪರಿಣಾಮಕಾರಿಯಾಗಿ, ಪರೋಪಕಾರಿಯಾಗಿ ಜೀವಿಸುವಂತದ್ದು ಬಹಳ ಮುಖ್ಯ. ಹೇ ಇದರ ಮೂಲಕ ಬದುಕುವಂತದ್ದು, ಸಾಯುವುದಿಲ್ಲ ಅಂತ ಹೇಳುವಂಥದ್ದು ಪ್ರಾಮುಖ್ಯ ಅಲ್ಲ ಅಂತ ಹೇಳೋದನ್ನ ನಾನು ಮನಗಂಡಿದ್ದೇನೆ. ಜೀವಿಸಬೇಕಾದ್ರೆ ನಮಗೆ ಬೇಕಾಗುವ ಒಂದು ಸೆನ್ಸ್ ಆಫ್ ಪರ್ಪಸ್, ಪ್ರೈಡ್ ಮತ್ತೆ ಡೈರೆಕ್ಷನ್ ಅದು ಸಿಗುತ್ತೆ. ಸೊ ಆದ ಕಾರಣ ಯೋಗ ಫಾರ್ ವೆಲ್ ಬೀಯಿಂಗ್ ಆಗ್ಬೇಕಾದ್ರೆ ನಾವು ಅರ್ಥ ಮಾಡ್ಕೊಂಡಾಗೆ ಈ ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಒರಿಜಿನೇಟ್ ಆದದ್ದು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳುವಂಥದ್ದು ನಾವು ನೀವೆಲ್ಲರೂ ಹೆಮ್ಮೆ ಪಡುವಂತ ಒಂದು ಸತ್ಯ. ಯೋಗ ಈಸ್ ಅನ್ ಇನ್ವ್ಯಾಲ್ಯೂಬಲ್ ಗಿಫ್ಟ್ ಆಫ್ ಇಂಡಿಯಾಸ್ ಆನ್ಷಿಯಂಟ್ ಟ್ರೆಡಿಷನ್. ನಾವು ಇವತ್ತೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಭಾರತೀಯ ಸನಾತನ ಧರ್ಮ ಮೌಲ್ಯಗಳು, ತತ್ವಾದರ್ಶಗಳು ಮತ್ತು ನಮ್ಮ ಆಧುನಿಕ ಭಾರತದ ಪರಿಕಲ್ಪನೆ, ಇದರ ಸಮ್ಮಿಶ್ರಣ, ಸಂಗಮ ಮಾಡಿಕೊಂಡು ಅರ್ಥಪೂರ್ಣವಾಗಿ, ಪರಿಣಾಮಕಾರಿಯಾಗಿ, ಸಮಾಜಮುಖಿಯಾಗಿ ಬದುಕಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದನ್ನ ನಾವು ಮರೆಯುವಾಗಿಲ್ಲ. ಯೋಗ ಅಂತ ಹೇಳಿದ ಕೂಡಲೇ ಇದರ ಅಂತಸತ್ವ ಏನ್ ಹೇಳ್ತದೆ ಅಂತಂದ್ರೆ, ಇಟ್ ಎಂಬಾಡೀಸ್ ಯುನಿಟಿ ಆಫ್ ಮೈಂಡ್ ಅಂಡ್ ಬಾಡಿ, ಥಾಟ್ ಅಂಡ್ ಆಕ್ಷನ್, ರೆಸ್ಟ್ರೈಂಟ್ ಅಂಡ್ ಫುಲ್ಫಿಲ್ಮೆಂಟ್, ಹಾರ್ಮೋನಿ ಬಿಟ್ವೀನ್ ಮ್ಯಾನ್ ಅಂಡ್ ನೇಚರ್, ಎ ಹೋಲಿಸ್ಟಿಕ್ ಅಪ್ರೋಚ್ ಟು ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಎಂತ ಬ್ಯೂಟಿಫುಲ್ ಹೇಳ್ತದೆ ಹೇಳಿದ್ರೆ, ಚಿನ್ಮಯಾನಂದ ಸ್ವಾಮೀಜಿ ಅವರು ಹೇಳಿದಾಗೆ 3 Hಗಳು ಬಹಳ ಮುಖ್ಯ. ಒನ್ ಆಫ್ ದ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ ಇಸ್ H. 3 H ಯಾವುದು ಅಂತ ಹೇಳಿದ್ರೆ, ಹೆಡ್, ಹಾರ್ಟ್ ಮತ್ತೆ ಹ್ಯಾಂಡ್. ಈ 3 H ಕುರುಕ್ಷೇತ್ರ ಆದದ್ದು ಹೊರಗಡೆ ಅಂತೆ, ಮನೋಕ್ಷೇತ್ರ ಪ್ರತಿ ದಿವಸ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನಮ್ಮೊಳಗಡೆ ಆಗುತ್ತೆ. ಏನದು? ನಮ್ಮ ಯೋಚನೆಗಳು, ನಮ್ಮ ಚಿಂತನೆ. ಮಹಾತ್ಮ ಗಾಂಧೀಜಿಯವರು 3 ಮಂಗಗಳ ಕಥೆ ಹೇಳಿದರು. ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಆಡಬೇಡ, ಕೆಟ್ಟದನ್ನು ನೋಡಬೇಡ ಅಂತ ಹೇಳುವಂಥದ್ದು. ನೋಡಬೇಡ, ಕೇಳಬೇಡ, ಆಡಬೇಡ ಹೇಳಿದ್ರು. 4ನೇ ಮಂಗ ನಾನೇನ್ ಹೇಳ್ತೇನೆ ಅಂತ ಹೇಳಿದ್ರೆ, ಕೆಟ್ಟದನ್ನು ಯೋಚಿಸಬೇಡ, ಕೆಟ್ಟದಾಗಿ ಚಿಂತಿಸಬೇಡ ಅಂತ ಹೇಳುವಂಥದ್ದು ಇದು ಬಹಳ ಮುಖ್ಯ. ಸೊ ಆದ ಕಾರಣ ಫಸ್ಟ್ ಹೇಳುವಂಥದ್ದು ಹೆಡ್ಡಿನ ಫಂಕ್ಷನ್ ಕಾಗ್ನಿಟಿವ್ ಫಂಕ್ಷನ್, ಚಿಂತನೆ ಮಾಡೋದು, ಯೋಚನೆ ಮಾಡೋದು, ಚಿಂತೆ ಮಾಡೋದು ಅಲ್ಲ. ಎರಡನೇದು ಬರೋದು ಹಾರ್ಟ್, ನಮ್ಮ ಭಾವನೆಗಳು. ಇವತ್ತು ನಾವು ತಿಳ್ಕೊಳ್ತೇವೆ, ಅನಾರೋಗ್ಯ ಎಲ್ಲಿದ್ರೂ ಕೂಡ
ಆರೋಗ್ಯಕ್ಕೆ ಎಲ್ಲಾ ಕಡೆ ಕುತ್ತು ತರ್ತದೆ ಅಂತ ಹೇಳುವಂತ COVID-19 ಮಹಾಗುರು ನಿಮಗೆ ನಮಗೆ ಹೇಳಿಕೊಟ್ಟಿದೆ. ನನ್ನ ಆರೋಗ್ಯ ನನ್ನ ಕೈಯಲ್ಲಿಲ್ಲ, ನನ್ನ ಕುಟುಂಬದಲ್ಲಿಲ್ಲ. ನನ್ನ ಆರೋಗ್ಯ, ನನ್ನ ಕುಟುಂಬದ ಆರೋಗ್ಯ, ಸಮುದಾಯದ ಆರೋಗ್ಯದಲ್ಲಿ ಇದೆ ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡಿದ್ದೇವೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬಿಗ್ ಪಿಕ್ಚರ್ ಇವತ್ತು ಬಹಳ ಮುಖ್ಯ. ಯೋಗದ ಬಗ್ಗೆ ಹೇಳುವಾಗ ಯಾವಾಗಲೂ ಈ ಮೈಂಡ್ ಮತ್ತೆ ಹಾರ್ಟ್ ಅದನ್ನು ವಿಸ್ತಾರಗೊಳಿಸ್ತದೆ. ಸೊ ಹೃದಯ ವೈಶಾಲ್ಯತೆ ಅಂತ ಹೇಳುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಭಾವನೆಗಳು 2ನೇ H. 3ನೇ H ಹ್ಯಾಂಡ್. ಸೈನಿಂಗ್ ದ ಟರ್ಮಿನೇಷನ್ ಆರ್ಡರ್ ಆಫ್ ಎ ಪರ್ಮನೆಂಟ್ ಎಂಪ್ಲಾಯಿ ವಿದೌಟ್ ಕಂಡಕ್ಟಿಂಗ್ ಡೊಮೆಸ್ಟಿಕ್ ಎಂಕ್ವೈರಿ ಹೇಳುವಂತದ್ದು ಅರ್ಥ ಮಾಡ್ಕೊಳ್ಳಿ. ಕೈ ಕೇಳುವುದಿಲ್ಲ, ತಲೆ ಯೋಚನೆ ಮಾಡಬೇಕು, ಅದಕ್ಕೆ ಸರಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ನಮ್ಮ ಯೋಚನೆ ಮತ್ತೆ ಭಾವನೆಗಳಿಗೆ ಅನುಸರಣೀಯವಾಗಿ ಅನುಗುಣವಾಗಿ ಅದಕ್ಕೆ ಅನ್ವಯವಾಗುವಂತೆ ಹ್ಯಾಂಡ್ ಕೆಲಸ ಮಾಡಬೇಕು. ಅದ್ರಲ್ಲಿ ಏನಾದ್ರೂ ಏರುಪೇರಾದ್ರೆ ಮನೋಕ್ಷೇತ್ರ ಒಳಗಡೆ ಆಗುತ್ತೆ. ಆದ ಕಾರಣ ಇಲ್ಲಿ ಈ ಯೋಗ ಏನು ಮಾಡ್ತದೆ ಅಂದ್ರೆ ಇಂಟಿಗ್ರೇಷನ್ ಮಾಡ್ತದೆ ಬೇಸ್ಡ್ ಆನ್ ಐಡಿಯಾಲಜಿಕಲ್ ಅಂಡರ್ಪಿನ್ನಿಂಗ್ಸ್ ಅಂಡ್ ಎ ಹೋಲಿಸ್ಟಿಕ್ ಕಾಂಟೆಕ್ಸ್ಟ್. ಅದೇನಂತಂದ್ರೆ ಬಾಡಿ, ಮೈಂಡ್ ಅಂಡ್ ಲಿಟಲ್ ಸೋಲ್. ದೇಹ, ಚಿತ್ತ, ಮನಸ್ಸಲ್ಲ ಚಿತ್ತ ಮತ್ತು ನಮ್ಮ ಆತ್ಮ, ಇಂಟೆಲೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಇದೆಲ್ಲ ಬಾಡಿ, ಮೈಂಡ್ ಅಂಡ್ ಲಿಟಲ್ ಸೋಲ್ ಹೇಳ್ತೇವ. ಈ 3ರ ಮಧ್ಯದಲ್ಲಿ ಸಮನ್ವಯ, ಸಾಮರಸ್ಯ ತರುವಂತದ್ದೇ ಯೋಗ ಅದರಲ್ಲಿ ಮಾಡುವಂಥದ್ದು. ಹಾಗಿರುವಾಗ ನಮ್ಮೊಳಗಡೆ ನಾವು ಸೆನ್ಸ್ ಆಫ್ ಒನ್ನೆಸ್ ಓಂ ಹೇಳುವ ಮೂಲಕ ಕಣ್ಣು ಮುಚ್ಚುವಾಗ ನಮಗೆ ಕಾಣುತ್ತೆ. ಆ ಒನ್ನೆಸ್ ಒಳಗಡೆ ಎಲ್ಲ ನಾಡಿಗಳು ಎಲ್ಲ ಒಳಗಿರುವಂತಹ ಇದು ಅಥವಾ ಪಂಚಭೂತಗಳ ಒಳಗಡೆ ಭೂಮಿ, ಆಕಾಶ, ವಾಯು, ನೀರು, ಅಗ್ನಿ, ಈ ಪಂಚಭೂತಗಳಲ್ಲಿ ನಾನು ಒಬ್ಬ ಅದರಲ್ಲಿ ಒಳಗೊಳ್ಳುವಂಥದ್ದು. ಸೊ ಇಲ್ಲಿ ಮನಸ್ಸಿನ ತೆರೆದುಕೊಳ್ಳುವಿಕೆ, ಒಳಗೊಳ್ಳುವಿಕೆ, ಭಾಗವಹಿಸುವಿಕೆ, ಪಾಲ್ಗೊಳ್ಳುವಿಕೆ ಆಗುವಂತಹ ಒಂದು ಅನುಭವ ಆಗುವಂಥದ್ದು ಸೆನ್ಸ್ ಆಫ್ ಒನ್ನೆಸ್ ವಿತ್ ಯುವರ್ ಸೆಲ್ಫ್. ಆಮೇಲೆ ಈ ಭೌತಿಕ ಜಗತ್ತು ಮತ್ತೆ ನಮ್ಮ ನಿಸರ್ಗ ಅಥವಾ ಪರಿಸರ, ಈ 3ರ ಜೊತೆ ಒಂದು ಸಮನ್ವಯ ಸಾಧಿಸುವಂತದ್ದೇ ಈ ಯೋಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಿರುವಾಗ ಯೋಗ ಫಾರ್ ಯೂನಿವರ್ಸಲ್ ವೆಲ್ ಬೀಯಿಂಗ್ ಇವತ್ತು ಬೇಕಾಗುವಂಥದ್ದು. ಪ್ರತಿಯೊಬ್ಬ ಮನುಷ್ಯ ಈ ಶುಡ್ ಬಿ ಯೂನಿವರ್ಸಲಿ ಕಂಪ್ಯಾಷನೇಟ್. ಇವತ್ತು ಕರುಣೆ ಯಾರಿಗೂ ಬೇಡ ಸ್ವಾಮಿ. ಇವತ್ತು ಬೇಕಾಗುವಂಥದ್ದು ನಿಮ್ಮ ಅನುಕಂಪ ಮತ್ತೆ ಸಹಾನುಭೂತಿ. ನನ್ನಾಗೆ ನೀವು, ನಿಮ್ಮಾಗೆ ನಾನು ಅಂತ ಹೇಳುವಂತ ಮನಸ್ಸು ಬಹಳ ಮುಖ್ಯ ಆಗುತ್ತೆ. ಹಾಗಿರುವಾಗ ಯೋಗದ ಬಗ್ಗೆ ನಾವು ಆಸಕ್ತಿ ತೋರಿಸಬೇಕಾದ್ರೆ ಆಸಕ್ತಿ ಅಂತ ಹೇಳುವಂಥದ್ದು ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ. ನಾವು ಸೃಷ್ಟಿಸಬೇಕು, ಅದರ ಆರೈಕೆ ಮಾಡಬೇಕು, ಪೋಷಿಸಬೇಕು, ವೃದ್ಧಿಸಬೇಕು, ಮತ್ತೆ ಅದನ್ನು ಬಳಸಿಕೊಳ್ಳಬೇಕು, ಅದರ ಸದ್ಬಳಕೆ ಆಗಬೇಕು. ಆಸಕ್ತಿ. ಯೋಗ ಮಾಡುವಾಗ ನಿಮಗೆ ಆಸಕ್ತಿ ಇದ್ರೆ ಅದನ್ನು ನೀವು ಎಂಜಾಯ್ ಮಾಡುವುದಾದ್ರೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗುತ್ತೆ, ಏಕಾಗ್ರತೆಯನ್ನು ಸಾಧಿಸಬಹುದು. ಯು ಮಸ್ಟ್ ಬಿ ಏಬಲ್ ಟು ಕೀಪ್ ಯುವರ್ ಬಾಡಿ, ಮೈಂಡ್ ಅಂಡ್ ಲಿಟಲ್ ಸೋಲ್ ಇನ್ ಒನ್ ಪ್ಲೇಸ್ ಹೇಳ್ತೇನೆ. ಇಟ್ ಕಾಲ್ಸ್ ಫಾರ್ ಅನ್ಡಿವೈಡೆಡ್ ಅಟೆನ್ಷನ್. ಎಲ್ಲಿ ಕೂಡ ಮನಸ್ಸು ಬೇರೆ ಕಡೆ ಹೋಗಬಾರದು. ಕ್ಲಾಸ್ ಅಲ್ಲಿ ನಾವು ನೋಡ್ತೇವೆ, ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಆಬ್ಸೆಂಟ್ ಆಗಿದ್ರೆ ಪಾಠ ಪ್ರವಚನಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವಿದ್ಯಾರ್ಥಿ ಕಷ್ಟ ಆಗತ್ತೆ. ಹಾಗಿರುವಾಗ ಮನಸ್ಸಿನ ಏಕಾಗ್ರತೆ, ಕಾನ್ಸಂಟ್ರೇಷನ್ ಬರುವಂತದ್ದು ಯೋಗ ಹೇಳಿಕೊಡ್ತದೆ. ಹಾಗೆ ಮೆಮೊರಿ, ಬೇರೆ ಬೇರೆ ವಿಧದ ಮೆಮೊರಿಗಳಿದೆ. ನೆನಪಿನ ಶಕ್ತಿ, ನೆನಪು ಶಕ್ತಿ ಇಟ್ಟುಕೊಳ್ಳುವ ಕೋಡೆಡ್ ಮೆಮೊರಿ ಅಂತ ಹೇಳ್ತೇವೆ ನಾವು, ಕೋಡಿನ ಮೂಲಕ. ಉದಾಹರಣೆಗೆ ನಾವು ಕಾಮರ್ಸಿನ ವಿದ್ಯಾರ್ಥಿಯಾಗಿ ನಾನು ಪಾಟ್ಸ್ ಕಾರ್ಬ್, ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್, ಆರ್ಗನೈಸಿಂಗ್, ಬಜೆಟಿಂಗ್ ಎಲ್ಲ ಹೇಳ್ತೇವೆ ನಾವು. ನೆನಪಿಟ್ಕೋ, ಬಾಯ್ಪಾಠ ಅಲ್ಲ ಅದು. ಹಾಗೆ ನಾನು ಹೇಳ್ತೇನೆ PDCA ಅಂತ. PDCA ಹೇಳಿದ್ರೆ ಒಳ್ಳೆ ಪ್ಲಾನ್, ಡೂ, ಚೆಕ್, ಆಕ್ಷನ್ ಅಂತ. ಪ್ರಿನ್ಸಿಪಾಲ್ ಅದನ್ನ ಮಾಡ್ತಾರೆ, ಕುಲಪತಿಯವರು ಮಾಡ್ತಾರೆ, ಆಡಳಿತದಲ್ಲಿ ಮಾಡ್ಬೇಕಾಗತ್ತೆ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದು ಕೋಡೆಡ್ ಮೆಮೊರಿ, ಒಂದು ಕೋಡ್ ಇಟ್ಟುಕೊಂಡ್ರೆ ಆಗತ್ತೆ. ಸೊ ಹಾಗಿರುವಾಗ ನೆನಪಿಟ್ಟುಕೊಳ್ಳಿ ಸುಲಭ ಒಂದು ಕೋಡೆಡ್ ಮೆಮೊರಿ. ಇನ್ನೊಂದು ಅಸೋಸಿಯೇಟಿವ್ ಮೆಮೊರಿ, ಸ್ಟೋರಿಯ ಮೂಲಕ ಅಥವಾ ರಿಲೇಟ್ ಮಾಡುವ ಮೂಲಕ. ಬಾತ್ರೂಮ್ ಹೇಳಿದ ಕೂಡಲೇ ನಾವು ಬಾತ್ರೂಮ್ ಅಲ್ಲಿ ಏನಿರುತ್ತೆ ಅಂತ ಒಂದಕ್ಕೊಂದು ಲಿಂಕ್ ಮಾಡಿಕೊಳ್ಳಿಕ್ಕೆ ಆಗುತ್ತೆ, ಅಸೋಸಿಯೇಟ್ ಮೆಮೊರಿ. ಸೊ ಅದೇ ರೀತಿ ನಾವು ನಮ್ಮ ಜೀವನದ ಅನುಭವವನ್ನು ಒಂದು ಕಥೆಯ ಮೂಲಕ ನೆನಪಿಟ್ಟುಕೊಳ್ಳಿಕ್ಕೆ ಆಗುತ್ತೆ. ಫೋಟೋಗ್ರಾಫಿಕ್ ಮೆಮೊರಿ ಅಂತ ನನಗೆ ದೇವರು ಅದನ್ನು ದತ್ತ ಮಾಡಿದ್ದಾರೆ. ನಾನು 120 ಪುಟ ಓದಿ 10 ನಿಮಿಷದಲ್ಲಿ ಎಲ್ಲೆಲ್ಲಿ ಸೆಂಟೆನ್ಸ್ ಬಾಟಮ್ ಅಲ್ಲಿ ಇದೆಯೋ, ಸೆಂಟ್ರಲ್ ಇದೆಯೋ, ಡೌನ್ ಅಲ್ಲಿ ಇದೆಯೋ, ರೈಟ್ ಅಲ್ಲಿ ಇದೆಯೋ, ಲೆಫ್ಟ್ ಅಲ್ಲಿ ಇದೆಯೋ ಅಂತ ಹೇಳಲಿಕ್ಕಿದ್ದೇನೆ. ಆದ್ರೆ 1 ಗಂಟೆ ಬಿಟ್ಟೆ ಮರ್ತೋಗ್ತದೆ. ಫೋಟೋಗ್ರಫಿ ಮೆಮೊರಿ ಇಸ್ ಶಾರ್ಟ್ ಲಿವ್. ಹಾಗಾಗಿ ಕೆಲವರಿಗೆಲ್ಲ ದೈವದತ್ತವಾಗಿ ಎಲ್ಲವೆಲ್ಲ ಬಂದಿರ್ತದೆ, ಅದರ ಬಳಕೆ ನಾವು ಮಾಡ್ಕೊಳ್ಬೇಕು, ಅದನ್ನು ಅರ್ಥೈಸಿಕೊಳ್ಬೇಕಾಗತ್ತೆ ಮೆಮೊರಿ. ಮತ್ತೊಂದು ಯೋಗ ಹೇಳಿಕೊಟ್ಟದ್ದು ನನಗೆ ಏನು ಅಂತ ಹೇಳಿದ್ರೆ 3 ಅಂಶ: ಶ್ರವಣಂ, ಮನನಂ, ನಿಧಿಧ್ಯಾಸನಂ. ಲರ್ನ್ ಟು ಲಿಸನ್. ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಒಳಗೆ
ಒಳಗೆ ಆಗುವಂಥದ್ದು, ಒಳಗಿನ ಶಬ್ದ ಬರುತ್ತೆ ಏನು, ಅಂತರ್ಮುಖಿಯಾಗಿದೆ, ಅಂತರಾತ್ಮದ ಅಂತಸತ್ವ ಏನು ತಿಳ್ಕೊಳ್ಬೇಕು. ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಎರಡನೇದು, ಯು ಶುಡ್ ಪರ್ಪಸ್ಫುಲಿ ಅಂಡ್ ಕೇರ್ಫುಲಿ ವಾಚ್ ಯುವರ್ ಇನ್ನರ್ ಎಥಿಕಲ್ ಕಂಪಾಸ್ ಫಾರ್ ಸೀಕಿಂಗ್ ಯುವರ್ ಎಥಿಕಲ್ ಡೈರೆಕ್ಷನ್ಸ್. ನೈತಿಕತೆ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ, ದಿಕ್ಕು ಕೊಡ್ಲಿಕ್ಕೆ ನಿಮ್ಮೊಳಗಡೆ ಇದೆ, ನಿಮ್ಮನ್ನು ನೀವೇ ಆಲಿಸಿಕೊಳ್ಳಿ. ಕೆಲವೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಸಿಗದ್ದು, ಪುಸ್ತಕದಲ್ಲಿ, ಶಬ್ದಕೋಶದಲ್ಲಿ ಸಿಗದ್ದು, ಇನ್ನೊಬ್ಬರು ಹೇಳದ್ದು ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಯು ಶುಡ್ ಲಿಸನ್ ಟು ವಾಟ್ ಪೀಪಲ್ ಡು ನಾಟ್ ಸೇ. ಅದು ಬಹಳ ಮುಖ್ಯ ಆಗುತ್ತೆ ಇವತ್ತಿನ ಸಂದರ್ಭದಲ್ಲಿ. ಸೊ ಅದು ಮನನಂ, ಲರ್ನ್ ಟು ಎಂಕ್ವೈರ್. ನಿಧಿಧ್ಯಾಸನಂ, ಲುಕ್ ಬಿಯಾಂಡ್ ದಟ್. ಅದಕ್ಕಿಂತ ಆ ಕಡೆ ಹೋಗಿ, ಸೂರ್ಯಾಸ್ತಮಾನವಾಗುವಾಗ ಆ ಕಡೆ ಹೋಗಿ ನೋಡ್ಬೇಕು. ಲುಕ್ ಬಿಯಾಂಡ್ ದ ಹೊರೈಜಾನ್. ಅದು ಮಾಡ್ಲಿಕ್ಕೆ ಆಗತ್ತಾ? ನನ್ನಿಂದಲೇ ನಾನೇ ನಾನೇ ನನ್ನಿಂದಲೇ ನನ್ನೇ ಸರ್ವಸ್ವ ಅಂತ ಹೇಳುವಂಥದ್ದು ಅದಕ್ಕೆ ತಿಲಾಂಜಲಿ ಇಟ್ಟದ್ದೇ ಕೋವಿಡ್-19 ಮಹಾಗುರು. ಆದ ಕಾರಣ ನಾನು ಒಂದು 0 ಅಂತ ಹೇಳೋದು ಅರ್ಥ ಮಾಡಿಕೊಂಡಿದ್ದೇನೆ. ಆದ ಕಾರಣ ನಾನು ರಾತ್ರಿ 8 ಗಂಟೆ ಆರಾಮ ನಿದ್ದೆ ಮಾಡ್ತೇನೆ. ಮಂಗಳೂರು ವಿಶ್ವವಿದ್ಯಾಲಯದ 9ನೇ ಕುಲಪತಿ ಆದ್ರೂ ಕೂಡ ನಾನು ಯಾವ ಮಾನಸಿಕ ಖಿನ್ನತೆಗೆ ಒಳಗಾಗ್ಲಿಲ್ಲ, ಒಳಗಾಗೋದೂ ಇಲ್ಲ. ಯಾಕಂದ್ರೆ ಇದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮಾನಸಿಕ ಸಮತೋಲನ, ಮಾನಸಿಕ ಸ್ಥಿರತೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಸೊ ನಿಧಿಧ್ಯಾಸನ. ಹಾಗಿರುವಾಗ ಇಲ್ಲಿ 5 ಅಂಶ ಬಹಳ ಮುಖ್ಯ. ನಿಮ್ಮ ಆರೋಗ್ಯ, ಹೆಲ್ತ್. ಎರಡನೇದು ಹೈಜೀನ್. ಮೂರನೇದು ಕ್ಲೆನ್ಲಿನೆಸ್. ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತೇವೆ. ಸ್ವಚ್ಛತೆ, ಸ್ವಚ್ಛ ಪರಿಸರ ಬೇಕು, ಸ್ವಚ್ಛ ಮನಸ್ಸು ಬೇಕು. ಸ್ವಚ್ಛ ಮನಸ್ಸು ಮೊದಲು. ಹಾಗಿದ್ರೆ ಮಾತ್ರ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತ ಒಂದು ಮನಸ್ಸಿರುತ್ತೆ ನಮಗೆ. ಆ ಕ್ಲೀನ್ನೆಸ್. 4ನೇದು ಬರುವಂತದ್ದು ಫಿಟ್ನೆಸ್. ಮೈ ಫಿಟ್ ಹೋಗಾತೋ ವಿಶ್ವವಿದ್ಯಾನಿಲಯ ಫಿಟ್ ಹೋಗ. ಮೋದಿ ಅವರು ಅದನ್ನು ಹೇಳಿದ್ದು. ಮೈ ಫಿಟ್ ಹೋಗಾತ ದೇಶ್ ಫಿಟ್ ಹೋಗ ಅಂತ ಹೇಳಿದ್ರು. ಸೊ ಆ ಫಿಟ್ನೆಸ್ ಹೇಳುವಂಥದ್ದು, ಫಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಬರುವಂತದ್ದು ಫಿಟ್ನೆಸ್ ಇವತ್ತು ನಮಗೆ ಬೇಕಾಗತ್ತೆ. 5 ಆಯಾಮಗಳಲ್ಲಿ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಫಿಟ್ನೆಸ್ ಸಾಧಿಸ್ಲಿಕ್ಕೆ ಆಗತ್ತೆ. ಹಾಗಿದ್ರೆ ಹ್ಯಾಪಿನೆಸ್ ಬರುತ್ತೆ. ಹ್ಯಾಪಿನೆಸ್ ಅಂತ ಹೇಳಿದ್ರೆ ಸಂತೋಷ, ಅದು ಒಂದು ಸ್ಟೇಟ್ ಆಫ್ ಮೈಂಡ್. ಕೊನೆಗೆ ನಾನು ಹೇಳ್ತಿರುವಂತದ್ದು, ಈಗ ಹೆಚ್ಚು ಸಮಯ ನಿಮ್ಗೆ ತಗೊಳ್ತಾ ಇಲ್ಲ ನಾನು. ಈ ಕ್ಯೂರ್ ಫಾರ್ ಲೈಫ್ ಸ್ಟೈಲ್ ಡಿಸೀಸಸ್, ಇವತ್ತು ಡಯಾಬಿಟಿಸ್ ಇರಬಹುದು, ಬ್ಲಡ್ ಪ್ರೆಷರ್ ಇರಬಹುದು, ಇದಕ್ಕೆಲ್ಲ ರಾಮಬಾಣ ಏನು ಅಂತ ಹೇಳಿದ್ರೆ ಯೋಗ. ಆದ ಕಾರಣ ನಾವೆಲ್ಲರೂ ಯೋಗ ಮಾಡ್ಬೇಕು ಅಂತ ಹೇಳಿದ್ರೆ, ನನ್ನ ಸ್ವಂತ ಅನುಭವದಿಂದ, ಪುಸ್ತಕದಲ್ಲ, ಸ್ವಂತ ಅನುಭವದಿಂದ 15 ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಟಿಪ್ಸ್. ಆ ಮೂಲಕ ನನ್ನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಒಂದನೇದು ಏನಂತ ಹೇಳಿದ್ರೆ ಫಿಸಿಕಲ್ ಮತ್ತು ಮೆಂಟಲ್ ಎಕ್ಸರ್ಸೈಸ್. ದೈಹಿಕ ವ್ಯಾಯಾಮ ಮಾತ್ರ ಸಾಕಾಗುದಿಲ್ಲ, ಮಾನಸಿಕ ವ್ಯಾಯಾಮ ಕೂಡ ನಡಿಬೇಕಾಗತ್ತೆ. ಅದು ವಿಷ್ಣು ಸಹಸ್ರನಾಮ ಇರಬಹುದು, ಲಲಿತ ಸಹಸ್ರನಾಮ ಇರಬಹುದು, ಓಂ ಹೇಳುವಂಥದ್ದು ಇರಬಹುದು. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ಕೇಂದ್ರೀಕೃತಗೊಳಿಸಿ, ಮನಸ್ಸನ್ನು ಕೂಡ ಗಟ್ಟಿಮುಟ್ಟಾಗಿ ಮಾಡಿಕೊಳ್ಳುವಂಥದ್ದು. ಯಾವುದೇ ಸಂಕಷ್ಟ, ಕಷ್ಟ, ಕಾರ್ಪಣ್ಯ, ದುಃಖ, ದುಮ್ಮಾನಗಳನ್ನು ಭೇದಿಸಿ ಆನೆಯ ಮೇಲೆ ಹೋಗ್ಲಿಕ್ಕೆ ಆಗತ್ತೆ. ಪಕ್ಕದಲ್ಲಿ ನಾಯಿ ಬಗಳಿದ್ರೆ ಕೇರ್ ಮಾಡಬೇಕಂತಿಲ್ಲ. ಇದು ನನಗೆ ಬರುವಂತದ್ದು ಒಂದು. ಎರಡನೇದ್ದು ಡಯಟರಿ ಪ್ರಾಕ್ಟೀಸಸ್. ನಾವು ಸೇವಿಸುವಂತ ಆಹಾರ, ಡಾಕ್ಟರ್ ಹೇಳ್ತಾರೆ ಅಂತ ಅಲ್ಲ, ಡಯಟಿಷಿಯನ್ ಹೇಳ್ತಾರೆ ಅಂತ ಅಲ್ಲ. ನಾನು ಸೇವಿಸುವಂತ ಆಹಾರ ಒಳಗಡೆ ಹೋದ ನಂತರ ನನ್ನಲ್ಲಿ ದೇಹ ಪ್ರಕ್ರಿಯೆಯಲ್ಲಿ ಯಾವ ಬದಲಾವಣೆ ಆಗುತ್ತೆ, ಏನು ಅನುಭವ ಆಗುತ್ತೆ. ಐ ಶುಡ್ ಲಿಸನ್ ಟು ಮೈ ಇನ್ನರ್ ವಾಯ್ಸ್. ಡಾಕ್ಟರ್ ಅಗತ್ಯ ಇಲ್ಲ. ಇದು ಡಯಟರಿ ಪ್ರಾಕ್ಟೀಸ್ ಬಹಳ ಮುಖ್ಯ. ನಾಲಿಗೆಗೆ ರುಚಿ ಆಗ್ತದೆ ಅಂತ ಹೇಳಿದ್ರೆ ಕಂಡಾಗೆ ನಾವು ಸಿಕ್ಕ ಬಟ್ಟೆ ತಿಂದಾಗೆ ಕೆಲವೊಮ್ಮೆ ಬುಫೆಯಲ್ಲಿ ನಾವು ನೋಡ್ತೇವೆ. ಸೊ ಆ ರೀತಿ ಆಗಬಾರದು. ನಮ್ಮ ಹ್ಯೂಮನ್ ನೀಡ್ಸ್ ಅನ್ನು ನಾವು ಗೌರವಿಸಬೇಕಾಗತ್ತೆ, ಎನಿಮಲ್ ಇನ್ಸ್ಟಿಂಕ್ಟ್ ಅಲ್ಲ. ಸೊ ಡಯಟರಿ ಪ್ರಾಕ್ಟೀಸ್. ಈಟ್ ಟು ಲಿವ್, ಖಂಡಿತ ಹೌದು, ಲಿವ್ ಟು ಈಟ್ ಆಗಬಾರದು. ಸೊ ಅದು ಡಯಟರಿ ಪ್ರಾಕ್ಟೀಸ್. ಮೂರನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸ್ಟ್ರೆಸ್ ಬೇಕಾಗುತ್ತೆ. ಈಗ ನಿಮಗೆ ಭಾಷಣ ಮಾಡ್ತಾರೋ ನನ್ನಲ್ಲಿ ಸ್ಟ್ರೆಸ್ ಆಗುತ್ತೆ. ಯಾವುದು ಸ್ಟ್ರೆಸ್? ಅದು ಪಾಸಿಟಿವ್ ಸ್ಟ್ರೆಸ್, ಕಾಲ್ಡ್ ಯು ಸ್ಟ್ರೆಸ್. ಕ್ರಿಯೇಟಿವ್ ಟೆನ್ಷನ್, ಪಾಸಿಟಿವ್ ಟೆನ್ಷನ್, ಅದು ಬೇಕು. ಆದ್ರೆ ಯಾವುದು ಬೇಡ, ಡಿಸ್ಟ್ರೆಸ್ ಆಗುವಂಥದ್ದು. ಡಿಸ್ಟ್ರೆಸ್ ಆದ ಕೂಡಲೇ ಏನಾಗುತ್ತೆ, ನಾವು ಆಯ ತಪ್ಪಿ ಬೀಳ್ತೇವೆ. ಯಾವ ಆಯ? ಮಾನಸಿಕ ಸ್ಥಿರತೆಯನ್ನು ಕಳ್ಕೊಳ್ತೇವೆ ನಾವು. ಸೊ ಆದ ಕಾರಣ ಡಿಪ್ರೆಷನ್ ಆಗುವಂಥದ್ದು, ಫೀಲಿಂಗ್ ಲೋ ಹೇಳುವಂಥದ್ದು, ಇವೆಲ್ಲದಕ್ಕೆ ಒಳಗಾಗತ್ತೆ. ಆದ ಕಾರಣ ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು. ಐ ಮಸ್ಟ್ ನೋ ಹೌ ಟು ಮ್ಯಾನೇಜ್ ಮೈ ಸ್ಟ್ರೆಸ್ ಅಂಡರ್ ಆಲ್ ಸರ್ಕಮ್ಸ್ಟಾನ್ಸಸ್. ಐ ಮಸ್ಟ್ ನೋ ಹೌ ಟು ಕೀಪ್ ಮೈ ಸೆಲ್ಫ್ ಕೂಲ್ ಆಲ್ ದ ಟೈಮ್. ಆನಂತರ 4ನೇದು ಬರುವಂತದ್ದು ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ಸೌಂಡ್ ಸ್ಲೀಪ್ ಬರುವಂಥದ್ದು, ನಿದ್ದೆ ಮಾಡಬೇಕು. ಅದು ಭಗವಂತ ಕೊಟ್ಟದ್ದು, ನಿಸರ್ಗ ನೀಡಿದಂತ ಒಂದು ನಮ್ಮ ಏನು ಒಂದು ಪುಣ್ಯದ ಫಲ ಅದು ನಿದ್ದೆ. ಕೆಲವರಿಗೆ ಅದು ಬರೋದಿಲ್ಲ, ಇನ್ಸೋಮ್ನಿಯಾ ಅಥವಾ ಬೇರೆ ಬೇರೆ ಕಾಯಿಲೆಗೆ ಒಳಗಾಗ್ತಾರೆ. 5ನೇದು ಬರೋದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ನಮ್ಮ ಜೀವನ ಪದ್ಧತಿ, ಜೀವನ ಶೈಲಿಯಲ್ಲಿ
ಸೂಕ್ತವಾದ ಬದಲಾವಣೆಗಳನ್ನು ತಂದುಕೊಳ್ಬೇಕು. ಆನಂತರ ಬರುವಂತದ್ದು ಫರ್ಮ್ ಡಿಟರ್ಮಿನೇಷನ್ ಟು ಎಕ್ಸೆಲ್. ನಾನು ಒಳ್ಳೆಯದನ್ನು ಸಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ಸರಿಯಾದ ನೀತಿಯನ್ನು ಅನುಸರಿಸಿ ಸಾಧಿಸ್ತೇನೆ ಅಂತ ಹೇಳುವಂತಹ ದೃಢ ಸಂಕಲ್ಪ ನಾನು ಮಾಡಿಕೊಂಡಿದ್ದೇನೆ. ಆಮೇಲೆ ಮೈಂಡ್ ಸೆಟ್ ಮತ್ತೆ ಇಂಪ್ಲಿಮೆಂಟೇಷನ್. ಮೈಂಡ್ ಸೆಟ್ ನಮ್ಮ ಮನೋಭಾವ, ಮನೋವೃತ್ತಿ, ಹಾಗೆ ಅನುಷ್ಠಾನ ಮಾಡುವಂಥದ್ದು ಅದು ಕೂಡ ಬಹಳ ಮುಖ್ಯ ಆಗುತ್ತೆ. 8ನೇದು ಏನಂತಾರೆ ನಮ್ಮ ಬದ್ಧತೆ, ಕಮಿಟ್ಮೆಂಟ್ ಮತ್ತೆ ಸೆಲ್ಫ್ ರಿಯಲೈಸೇಷನ್ ಆಗುವಂಥದ್ದು. ಇನ್ನೊಬ್ಬರು ಹೇಳ್ತಾರೆ ಅಂತ ನಾನು ಯೋಗ ಮಾಡಿ ಪ್ರಯೋಜನ ಇಲ್ಲ, ಅಥವಾ ನಾನು ವಾಕ್ ಮಾಡ್ತಾ ಇರುವಾಗ ವಾಕ್ ಮಾಡ್ತಾನೆ ಇಲ್ಲ ನೋಡ್ಲಿಕ್ಕೆ ಹಿಂದ್ಗಡೆಯಿಂದ ಹೆಂಡತಿ ಬಂದ್ರು ಅವಳ ಆರೋಗ್ಯ ಇಂಪ್ರೂವ್ ಆಗತ್ತೆ. ಆದ್ರೆ ಸಂಶಯವೇ ಸಂಕಭಾಷಣ ಅಂತ ಹೇಳ್ತಾರೆ. ಸಂಶಯದಲ್ಲಿ ನಾವು ಏನು ಮಾಡಿ ಪ್ರಯೋಜನ ಇಲ್ಲ, ಒಳ್ಳೇದಾಗತ್ತೆ ಅಂತ ಹೇಳೋ ಸೆಲ್ಫ್ ರಿಯಲೈಸೇಷನ್ ಆಗಬೇಕು. 9ನೇದ್ದು ಸಿ ಲಿಡ್ ಅಂತ ಕರಿತೇನೆ. ಸಿ ಲಿಡ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಲರ್ನಿಂಗ್, ಇಂಪ್ರೂವ್ಮೆಂಟ್ ಅಂಡ್ ಡೆವಲಪ್ಮೆಂಟ್. ಯೋಗ ಇವತ್ತು ಮಾಡಿ ನಾಳೆ ಬಿಡುವುದಲ್ಲ. ಅದು ಹೊಟ್ಟೆ ನೋವಾಯ್ತು ಯೋಗ ಮಾಡ್ತೇನೆ, ಜ್ವರ ಬಂತು ಜ್ವರ ಬಿಟ್ಟು ಆಯ್ತು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸ್ತೇನೆ ಯೋಗ ಮಾಡಬೇಕು, ಅಜಿತೇಶ್ ಹೇಳಿದಾರೆ ಯೋಗ ಮಾಡಬೇಕು, ಪ್ರೊಫೆಸರ್ ಕೃಷ್ಣ ಶರ್ಮ ಹೇಳಿದಾರೆ ಯೋಗ ಮಾಡಬೇಕು. ಆ ರೀತಿ ಮಾಡಿ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಹೇಳಿಕೊಟ್ಟ ಬುದ್ಧಿ, ಕಟ್ಟಿಕೊಟ್ಟ ಬುದ್ಧಿ ಶಾಶ್ವತವಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಆದ ಕಾರಣ ಇಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ನಾವು ಮಾಡಬೇಕು. ಮಾಡ್ತಾ ಇರುವಾಗ ಏನಾಗುತ್ತೆ ಅಂತ ಕಲಿತುಕೊಳ್ಬೇಕು, ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಅದರ ಮೂಲಕ ಅಭಿವೃದ್ಧಿ ಪಥದಲ್ಲಿ ಸಾಧಲಿಕ್ಕೆ ಆಗತ್ತೆ. ಹಾಗೆ ಕರೇಜ್, ಕಾನ್ಫಿಡೆನ್ಸ್ ಅಂಡ್ ಕನ್ವಿಕ್ಷನ್, 3 ಸಿಗಳು ಬಹಳ ಮುಖ್ಯ ಆಗುತ್ತೆ. ಯೋಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡುವಾಗ ಅನೇಕ ಬಿಗಿನರ್ಸ್ ಅನ್ನು ನೋಡಿದ್ದೇನೆ. ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರಾರಂಭ ಮಾಡುವಾಗ ಒಂದು ಇದಿರುತ್ತೆ, ಎಲ್ಲ ಅದ್ಭುತ ಅಂತ ಹೇಳಿ ಒಂದು ಯುಫೋರಿಯಾ ಆ ಟೈಪ್ ಇದಿರುತ್ತೆ. ಆನಂತರ ಸತ್ತೋಗ್ತದೆ. ಅದು ಹಾಗಾಗಬಾರ್ದು ಅಂತ ಹೇಳಿದ್ರೆ ಮನಸ್ಥಿತಿ ಹೇಗಿರ್ಬೇಕು? ಕರೇಜ್ ಟು ಫೇಲ್, ಕಾನ್ಫಿಡೆನ್ಸ್ ಟು ವಿನ್, ಕನ್ವಿಕ್ಷನ್ ಟು ಸಕ್ಸೀಡ್ ಅಂತ ಹೇಳ್ತೇವೆ. ಈ 3 ಮಂತ್ರಗಳಿದ್ರೆ ಖಂಡಿತ ಯೋಗವನ್ನು ಎಂಬ್ರೇಸ್ ಮಾಡಬಹುದು. ಆಮೇಲೆ ಇದೇ ರೀತಿ ಯೋಗ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಇಲ್ಲಿ 11ನೇದು ಏನಂತಾರೆ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಅಭ್ಯಾಸ ಮಾಡ್ತಾ ಇರಬೇಕು, ಎದ್ದು ಬಿದ್ದು ಮಾಡಬೇಕು. ನನಗೂ ಹಾಗೆ ಆಗಿತ್ತು, ಬೇಡ ಕಷ್ಟ ಆಗತ್ತೆ, ಅಲ್ಲಿ ನೋವಾಗತ್ತೆ, ಇಲ್ಲಿ ನೋವಾಗತ್ತೆ, 1 ದಿವಸ 2 ದಿವಸ, ಆ ನಂತರ ನೋವೇ ಇರುವುದಿಲ್ಲ. ಹಿತವಾದ ನೋವಲ್ಲಿ ನಿನ್ನ ಸೇರಿದೆ ಅಂತ ಹೇಳುವಂತಹ ಒಂದು ಸುಖ ಅನುಭವ ಆಗುತ್ತೆ ಯೋಗ ಮಾಡ್ತಾ ಹೋದ ಹಾಗೆ 4-5 ದಿವಸ ಆಗುವಾಗ. ಹಾಗೆ ಅಭ್ಯಾಸ ಹೇಳುವಂಥದ್ದು ಬಹಳ ಮುಖ್ಯ. 12ನೇದು ಏನಂತಂದ್ರೆ ಲಿವ್ಡ್ ಇನ್ ಎಕ್ಸ್ಪೀರಿಯನ್ಸ್. ಇನ್ನೊಬ್ಬರ ಅನುಭವ ನಮಗೆ ದಾರಿದೀಪ ಆಗುದಿಲ್ಲ. ಇಲ್ಲಿ ಸ್ವಂತ ಅನುಭವ ಆಗಬೇಕಾದ್ರೆ ನಾವು ಅನುಭವಿಸಬೇಕು. ದಟ್ ಇಸ್ ಕಾಲ್ಡ್ ಲಿವ್ಡ್ ಲಿವ್ಡ್ ಇನ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಅದು. ಆಮೇಲೆ 13ನೇದು ಖಂಡಿತ ಯೋಗ ಗುರು ಬೇಕು, ಯೋಗ ಇನ್ಸ್ಟ್ರಕ್ಟರ್ ಬೇಕು. ತಂದೆ ಆಗ್ಬೋದು, ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ತಂಗಿ ಆಗ್ಬೋದು, ಅಕ್ಕ ಆಗ್ಬೋದು, ಯಾರೇ ಆಗ್ಬೋದು, ಒಬ್ರು ಯೋಗ ಗುರು, ಯೋಗ ಇನ್ಸ್ಟ್ರಕ್ಟರ್. ಅವ್ರು ಮಾಡ್ತಾರೆ, ನೀವು ನೋಡ್ತೀರಿ, ಮಾಡಿ ತೋರಿಸ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ, ನೀವು ಕಲಿತೀರಿ. ಕಲ್ತದ್ದು ಸರಿ ಉಂಟಾ ಇಲ್ವಾ ಅಂತೇಳಿ ಅವರು ನಿಮಗೆ ಆಶ್ವಾಸನೆ ಕೊಡ್ತಾರೆ, ಧೈರ್ಯ ತುಂಬುತ್ತಾರೆ, ಆತ್ಮವಿಶ್ವಾಸ ಮೂಡಿಸ್ತಾರೆ. ಆನಂತರ ನಾವು ಮಾಡ್ತಾ ಹೋಗ್ಬೇಕು. ಸೊ ಅದು ಬಹಳ ಮುಖ್ಯ ಆಗುತ್ತೆ. ಯೋಗ ಗುರು ಬಹಳ ಮುಖ್ಯ. 14ನೇದು ಏನಂತಂದ್ರೆ ತಾಳ್ಮೆ, ಪೇಷನ್ಸ್. ಥಾಮಸ್ ಆಲ್ವಾ ಎಡಿಸನ್ ಹತ್ರ ಯಾರ ಕೇಳಿದ್ರಂತೆ, ನಿನ್ನ ಯಶಸ್ಸಿನ ಬುಟ್ಟೇನು? ಥಾಮಸ್ ಆಲ್ವಾ ಎಡಿಸನ್ ಹೇಳಿದ್ರು, 1% ಇನ್ಸ್ಪಿರೇಷನು, ಸ್ಫೂರ್ತಿ, 99% ಪರ್ಸ್ಪಿರೇಷನು, ಕಷ್ಟಪಡಬೇಕು, ಕೈ ಕೆಸರಾದ್ರೆ ಬಾಯಿ ಮೊಸರು, ನೋ ಪೇನ್ಸ್ ನೋ ಗೇನ್ಸ್. ಯು ಶುಡ್ ಗೆಟ್ ಔಟ್ ಆಫ್ ದ ಕಂಫರ್ಟ್ ಝೋನ್. ಸಮಯ ಇಲ್ಲ, ಸಮಯ ಸಿಕ್ಕುವಾಗ ಮಾಡ್ತೇನೆ ಅಲ್ಲ, ಸಮಯಕ್ಕೆ ಮುಡಿಪಾಗಿಡಬೇಕು. ಯೋಗಕ್ಕೆ, ಮೆಡಿಟೇಷನ್ಗೆ, ವಾಕಿಂಗ್ಗೆ ಇಡ್ಲೇಬೇಕು. ಮತ್ತೆ ಉಳಿದದ್ದು ಬಾಕಿ ಉಳಿದ ನಂತರ, ಜೀವ ಮೊದಲು ನಂತರ ಜೀವನ. ಸೊ ಹಾಗಿರುವಾಗ ಆ ಒಂದು ಮನಸ್ಸಿನಲ್ಲಿ ತಾಳ್ಮೆ ಬಹಳ ಮುಖ್ಯ, ಪೇಷನ್ಸ್. ಕೊನೆಯದ್ದು 15, ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ನಂಬಿ, ನಿಮ್ಮ ಮೇಲೆ ನಂಬಿಕೆ ಇರಲಿ. ಶ್ರದ್ಧೆ, ಭಕ್ತಿ, ಗೌರವ, ಪ್ರೀತಿ, ವಿಶ್ವಾಸ ಯೋಗ ವಿಜ್ಞಾನದಲ್ಲಿ ಇರಲಿ, ಯೋಗ ಥೆರಪಿಯಲ್ಲಿ ಇರಲಿ, ಯೋಗ ಪ್ರಾಕ್ಟೀಸ್ ಅಲ್ಲಿ ಇರಲಿ. ನೋ ಯುವರ್ ಸೆಲ್ಫ್ ಅಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್, ಬಿ ಯುವರ್ ಸೆಲ್ಫ್, ಬಿ ಪಾಸಿಟಿವ್, ಬಿ ಅಲರ್ಟ್, ಬಿ ಅಟೆಂಟಿವ್ ಅಂಡ್ ಎಂಬ್ರೇಸ್ ಯೋಗ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ವರ್ಷದ ವಿದ್ಯಾರ್ಥಿಗಳಾದಂತಹ ಪೃಥ್ವಿನಾರಾಯಣ್ ಇವರು ಕೆಲವು ಕ್ಲಿಷ್ಟಕರವಾದ ಯೋಗ ಆಸನಗಳನ್ನ ತಮ್ಮ ಮುಂದೆ ಸಾದರಪಡಿಸಲಿಕ್ಕಿದ್ದಾರೆ. ಮೊದಲಿಗೆ ನಾನು ಚಕ್ರಾಸನವನ್ನು ಮಾಡಿ ತೋರಿಸ್ತೇನೆ. ಸ್ಟ್ಯಾಂಡಿಂಗ್ ಚಕ್ರಾಸನ.
ನೆಕ್ಸ್ಟ್ ಬಕಾಸನ. I didn't know how to behave also. ನೆಕ್ಸ್ಟ್ ಪದ್ಮ ಮಯೂರಾಸನ. ನೆಕ್ಸ್ಟ್ ಪದ್ಮ ಶೀರ್ಷಾಸನ. ಲಿಫ್ಟಿಂಗ್ ದಿ ಬಾಡಿ ಪದ್ಮಾಸನ. ನೆಕ್ಸ್ಟ್ ಶಲಭ ವೃಶ್ಚಿಕಾಸನ. ನೆಕ್ಸ್ಟ್ ಪಿಂಚಹಸ್ತ ವೃಶ್ಚಿಕಾಸನ. Thank you everyone. Thank you sir for giving opportunity. ಇನ್ನು ಮುಂದೆ ನಮಗೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಕೊಡುವಂತಹ ವ್ಯಕ್ತಿತ್ವ ಮಿಸ್ಟರ್ JV ಶೆಟ್ಟಿಯವರು. ಇವರು ನಮ್ಮ ಕಾಲೇಜಿನಲ್ಲಿ ಇವರು PG ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸ್ ಅನ್ನ ತಮ್ಮ 70ನೇ ವಯಸ್ಸಿನಲ್ಲಿ ಪೂರೈಸಿದ್ದಾರೆ. ಅವರು ನಮ್ಮ ಕಾಲೇಜಿನ ಅಲುಮ್ನೈ ಅಸೋಸಿಯೇಷನ್ ನಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಅವರು ಈಗಲೂ ಕೂಡ ಹಲವಾರು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಹಾಗೂ ಜೀವನದಲ್ಲಿ ಒಂದು ರೀತಿಯಲ್ಲಿ ಯಶಸ್ಸನ್ನು ಅವರು ಕಂಡಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರೀಗ ತಮ್ಮ ಈ
ಸೀನಿಯರ್ ಸಿಟಿಸನ್ ಆಗಿದ್ದುಕೊಂಡು ಕೆಲವು ಕ್ಲಿಷ್ಟಕರವಾದ ಆಸನಗಳನ್ನ ತಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದಾರೆ ಹಾಗೂ ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯನ್ನ ತುಂಬಲಿಕ್ಕಿದ್ದಾರೆ. ಭುಜಂಗಾಸನ, ಧನುರಾಸನ, ಪೂರ್ಣ ಜಠರ ಪರಿವರ್ತನಾಸನ, ಶೀರ್ಷಾಸನ, ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದ. ಡಾಕ್ಟರ್ ಕೆ ಕೃಷ್ಣ ಶರ್ಮಾ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಯೋಗ ವಿಜ್ಞಾನ ವಿಭಾಗದ ಅಧ್ಯಕ್ಷರು. ಅವರು ಉನ್ನತವಾದ ಸಾಧನೆಯನ್ನ ಮಾಡಿದವರು ಯೋಗ ವಿಜ್ಞಾನ ವಿಷಯದಲ್ಲಿ. ಹಲವಾರು ವಿದ್ಯಾರ್ಥಿಗಳಿಗೆ ನನ್ನನ್ನು ಸೇರಿಸಿ PhD ಅಧ್ಯಯನವನ್ನ ಕೈಗೊಳ್ಳಿಕ್ಕೆ ತಮ್ಮ ಅಮೂಲ್ಯವಾದ ಒಂದು ಗೈಡೆನ್ಸ್ ಅನ್ನು ಅವರು ನೀಡಿದ್ದಾರೆ. ಅದೇ ರೀತಿ ಹಲವಾರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ. ಅಂದ್ರೆ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಅವರದ್ದು ರಿಸರ್ಚ್ ಆರ್ಟಿಕಲ್ಸ್ ಹಾಗೂ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರವನ್ನಗೊಳಿಸಲಿಕ್ಕೆ ಅವರು ತುಂಬಾ ಕೆಲಸವನ್ನ ಮಾಡಿದ್ದಾರೆ. ಅಂತಹ ಉನ್ನತ ಮೇರು ವ್ಯಕ್ತಿತ್ವವನ್ನು ತಮ್ಮೆಲ್ಲರಿಗೆ ಪರಿಚಯಿಸಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಈ ಯೋಗ ದಿನದ ಈ ಸಂದರ್ಭದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರವಾಗಿ ಅವರು ಮೀಸಲಿಟ್ಟಿದ್ದಾರೆ. ಹಾಗಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಅವರು ನಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನಾಡಬೇಕು ಅಂತ ಹೇಳಿ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಫಲವಾಗಿ ನಮಸ್ಕಾರಗಳು ಹಾಗೂ
ಶುಭಕಾಮನೆಗಳು. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹದ್ದು ಬ್ರೈಟ್ ಆಗಿರುವಂತಹದ್ದು ಹಗಲು, ಡಾರ್ಕ್ ಆಗಿರುವಂತಹದ್ದು ಕತ್ತಲೆ ಅಥವಾ ರಾತ್ರಿ. ಇದು ಸಾಮಾನ್ಯವಾಗಿ ನಾವು ನೋಡಿದಾಗ ನೇರವಾಗಿ ಕಾಣುವಂತಹದ್ದು. ಆದ್ರೆ ಅನುಭವದಲ್ಲಿ ಇರುವಂತಹದ್ದು ಆಕ್ಟಿವ್, ಕ್ರಿಯಾಶೀಲವಾಗಿರುವಂತಹದ್ದು ಹಗಲು, ರೆಸ್ಟ್ ಅಲ್ಲಿ ಇರುವಂತಹದ್ದು ರಾತ್ರಿ. ಇದು ಪ್ರಪಂಚ ನಿಯಮ. ಇದನ್ನು ಬಿಟ್ಟು ವ್ಯತ್ಯಾಸ ಆದಾಗ ಎಲ್ಲವೂ ವ್ಯತ್ಯಾಸಕ್ಕೆ ಸೇರ್ತದೆ. ಇದು ಎರಡನ್ನೂ ಸರಿತೂಗಿಕೊಂಡು ನಾವು ಹೇಳುವಂತಹ ಎನರ್ಜಿ ಬ್ಯಾಲೆನ್ಸಿಂಗ್ ಅನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂತಹದ್ದಕ್ಕೆ ಯೋಗದ ಅಭ್ಯಾಸ ಪೂರಕ. ಯಾಕೆ ಅಂತ ಕೇಳಬಹುದು. ಇದೀಗ ಆಧುನಿಕವಾಗಿ ನಮಗೆ ಕಂಡುಕೊಂಡಂತಹದ್ದು ಒಂದು ದೊಡ್ಡ ಸಮಸ್ಯೆ, ಜೀವನ ಶೈಲಿಯ ರೋಗಗಳು. ಜೀವನ ಶೈಲಿ ಎಂದರೆ ಏನು, ಜೀವನ ಶೈಲಿಯ ರೋಗಗಳೆಂದರೆ ಏನು, ಅದಕ್ಕೆ ಕಾರಣಗಳು ಯಾವುವು? ಎಲ್ಲರೂ ಜೀವನ ಶೈಲಿಯನ್ನೇ ಆಲೋಚನೆ ಮಾಡುವುದಷ್ಟೇ ಹೊರತು ಜೀವನದ ನಿಜವಾದಂತಹ ಮೂಲಭೂತವನ್ನು ಆಲೋಚನೆ ಮಾಡದೇ ಇದ್ದಾಗ ಈ ಸಮಸ್ಯೆಗಳು ನೀವು ಏನೇ ಪರಿಹಾರವನ್ನು ಕಂಡುಕೊಂಡ್ರೂ ಕೂಡ ಪರಿಹಾರ ಆಗುವುದಿಲ್ಲ. ಜೀವನ ಎನ್ನುವಂತಹದ್ದು ಹುಟ್ಟಿದಲ್ಲಿಂದ ಸಾಯುವಲ್ಲಿವರೆಗೆ ಇರುವಂತಹದ್ದು ಜೀವನ. ಜೀವನದಲ್ಲಿರುವಂತಹ ಮುಖ್ಯವಾದಂತಹ ಶೈಲಿ, ನಾವು ಶೈಲಿ ಎನ್ನುವುದಕ್ಕಿಂತ ಹೆಚ್ಚು ಜೀವನ ಕ್ರಮ ಎಂಬುದಾಗಿ ಹೇಳಬೇಕಾಗ್ತದೆ. ಕ್ರಮ ಅಂದ್ರೆ ಏನು? 1, 2, 3, 4, 5, 6, 7, 8, 9, 10 ಈ ರೀತಿ ಒಂದರ ನಂತರ ಒಂದು ಕಂಟಿನ್ಯೂಸ್ ಆಗಿ ಹೋಗುವಂತಹದ್ದಕ್ಕೆ ಕ್ರಮ ಎಂಬುದಾಗಿ ಹೇಳುವಂತಹ. ಜೀವನದಲ್ಲಿ ಯಾವುದು ಕ್ರಮ? ಇದು ದೊಡ್ಡ ಸಮಸ್ಯೆ. ಜೀವನದಲ್ಲಿ ದೊಡ್ಡ ಭಾಗಗಳು ಯಾವುದು? ಬಹಳ ಇಷ್ಟಕರವಾದ ಸಮಸ್ಯೆ, ಪ್ರಶ್ನೆ ಅಂತ ಕಾಣಬಹುದು. ಸರಿ ಆಲೋಚನೆ ಮಾಡಿ. ಜೀವನದಲ್ಲಿರುವಂತಹ ಮುಖ್ಯವಾದಂತಹ ಕ್ರಮಗಳಲ್ಲಿ ಮುಖ್ಯವಾದಂತಹದ್ದು ಒಂದು ನಿದ್ದೆ. ಸಮಯಕ್ಕೆ ನಿದ್ದೆ ಮಾಡಬೇಕು, ಸಮಯಕ್ಕೆ ಎಚ್ಚರ ಮಾಡಿಕೊಳ್ಬೇಕು. ಎರಡನೇದು ಶೌಚ ಕ್ರಿಯೆಗಳು, ಕ್ಲೀನ್ಲಿನೆಸ್, ಮೇಂಟೆನೆನ್ಸ್ ಆಫ್ ಕ್ಲೀನ್ಲಿನೆಸ್. ಮೂರನೇದು ಇಂಪಾರ್ಟೆಂಟ್ ಫುಡ್, ಅಥವಾ ನೀವು ಡಯಟ್ ಅಂತ ಹೇಳ್ತೀರಿ, ಅಥವಾ ಫುಡ್, ಕನ್ಸ್ಯೂಮಿಂಗ್ ಫುಡ್, ಆಹಾರ. ಇದು ಮೂರು ಇಂಪಾರ್ಟೆಂಟ್. ಇದು ಮೂರು ಸರಿಯಾದ್ರೆ 50% ಆಫ್ ದಿ ಲೈಫ್ ಸ್ಟೈಲ್ ಈಸ್ ಕರೆಕ್ಟ್. ಇನ್ನು ಉಳಿದದ್ದೆಲ್ಲ ನಮ್ಮ ಕ್ರಿಯೆಗಳು, ನಿತ್ಯ ಮಾಡುವಂತಹದ್ದು. ಆದ್ದರಿಂದ ಅವುಗಳನ್ನು ಶೈಲಿ, ದೇ ಕ್ಯಾನ್ ಮಾಡಿಫೈ. ಡ್ರೆಸ್ಸಿಂಗ್ ಯು ಕ್ಯಾನ್ ಮಾಡಿಫೈ, ಆಫೀಸ್ ವರ್ಕ್ ಯು ಕ್ಯಾನ್ ಮಾಡಿಫೈ, ಟೀಚಿಂಗ್ ಯು ಕ್ಯಾನ್ ಮಾಡಿಫೈ, ಡ್ರೈವಿಂಗ್ ಯು ಕ್ಯಾನ್ ಮಾಡಿಫೈ. ಯಾವುದನ್ನು ಬೇಕಾದ್ರೂ ವ್ಯತ್ಯಾಸ ಮಾಡಬಹುದು. ಆದ್ರೆ ನಿತ್ಯ, ಶೌಚ, ಅದೇ ರೀತಿಯಲ್ಲಿ ಆಹಾರ, ಈ ಮೂರರಲ್ಲಿ ವ್ಯತ್ಯಾಸ ಮಾಡಿದ ಕೂಡಲೇ ಅದು ಲಾಂಗ್ ರೇಂಜ್ ಅಲ್ಲಿ ಕೊಡುವಂತಹ ತೊಂದರೆಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಅವುಗಳನ್ನೇ ನಾವೀಗ ಹೇಳುವಂತಹದ್ದು ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಯಾಕೆ ಅಂತ ಕೇಳಬಹುದು. ಆಧುನಿಕ ವಿಜ್ಞಾನದ ಪ್ರಕಾರವು ಅಥವಾ ನಮ್ಮ ಅನುಭವದ ಪ್ರಕಾರವು, ಪ್ರಾಚೀನವಾದಂತಹ ಶಾಸ್ತ್ರಗಳು, ವಿಜ್ಞಾನದ ಪ್ರಕಾರವು ಕೂಡ ನಾವು ಎಲ್ಲ ಬೆಳವಣಿಗೆಯನ್ನು, ಸೈನ್ಸ್ ರಿಜುವನೇಷನ್ ಆಗುವಂತಹದ್ದು ಮುಖ್ಯವಾಗಿ ಗಾಢ ನಿದ್ದೆಯಲ್ಲಿ, ಇನ್ ಡೀಪ್ ಸ್ಲೀಪ್ ಓನ್ಲಿ, ನಾಟ್ ಸಿಂಪಲ್ ಸ್ಲೀಪ್. ಯಾರಿಗೆ ಗಾಢ ನಿದ್ದೆ ಬರುವುದಿಲ್ಲ ಅವನ ಬುದ್ಧಿ ಬೆಳವಣಿಗೆಗಳು ಬಹಳ ಕಷ್ಟ. ಬುದ್ಧಿಯು ತಪ್ಪುದಾರಿಯನ್ನೇ ಹಿಡಿಯುತ್ತದೆ. ಅದು ಯಾವ ರೀತಿಯ ತಪ್ಪುದಾರಿ ಎಂಬುದಾಗಿ ಪರೀಕ್ಷೆ ಮಾಡಿ ನೋಡ್ಬೇಕಷ್ಟೆ. ಅದು ಸುಳ್ಳು ಹೇಳುವುದಿರ್ಬೋದು, ಮೋಸ ಮಾಡುವುದಿರ್ಬೋದು, ಕದಿಯುವುದಿರ್ಬೋದು. ನಾವು ಹೇಳುವಂತಹ ಸಾಮಾನ್ಯ ಶಬ್ದ ಚಂದಕ್ಕೆ ಹೇಳ್ತೇವೆ ಡಿಪ್ಲೊಮಸಿ ಎಂಬುದಾಗಿ. ಡಿಪ್ಲೊಮಸಿ ಎಂಬ ಶಬ್ದದ ಡಿಕ್ಷನರಿ ಮೀನಿಂಗ್ ನೋಡಿದ್ರೆ ಗೊತ್ತಾಗ್ತದೆ. ಅದರಷ್ಟು ದೊಡ್ಡದಾದಂತಹ ಲೀಸ್ಟ್ ವರ್ಡ್ ಡಿಗ್ನಿಫೈಡ್ ಆಗಿ ಉಪಯೋಗಿಸುವಂತಹದ್ದು ಬೇರೆ ಇಲ್ಲ. ಮೋಸವೇ ಮಾಡುದು. ಎದುರಿಗೊಂದು, ಹಿಂದಿಂದ ಒಂದು, ಅದಕ್ಕೆ ಡಿಗ್ನಿಫೈಡ್ ಅಂತ ಹೇಳುತ್ತಾರೆ. ಆ ರೀತಿಯಾದಂತಹ ರೀತಿಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಇರುವಂತ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆಯೋ ಅಂತಹ ವ್ಯವಸ್ಥೆಯನ್ನು ನಾವು ಬಹಳ ಜಾಗರೂಕತೆಯಿಂದ ಅಬ್ಸರ್ವ್ ಮಾಡಿ ನೋಡಿದ್ರೆ, ಡಿಪ್ಲೊಮ್ಯಾಟಿಕ್ ಇರುವಂತಹ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಸರಿ ಮಾಡಿಕೊಳ್ಳದೇ ಇದ್ರೆ ನಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇದು ಯಾರು ಹೇಳಿಕೊಡದೆ ನಾವೀಗ ಕರೋನಾದಿಂದ ಚೆನ್ನಾಗಿ ಕಲ್ತಿದ್ದೇವೆ. ಎಲ್ಲರಿಗೂ ಗೊತ್ತಿದೆ.
ಕರೋನಾ ಬಂದ ನಂತರ ಕರೋನಾ ಬಿಟ್ಟು ಬೇರೆ ಡಿಸೀಸ್ಗೆ ಆಸ್ಪತ್ರೆಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗಿದೆ. ನಾನು ಹೇಳುದು ಆಸ್ಪತ್ರೆಗೆ ಹೋಗಬೇಕು ಬೇಡ ಅಥವಾ ಆ ವ್ಯವಸ್ಥೆಯನ್ನು ತೆಗಳುವುದಲ್ಲ ಅಥವಾ ಹೊಗಳುವುದು ಅಲ್ಲ. ನಮ್ಮ ನಿಜವಾದ ಪರಿಸ್ಥಿತಿ ನಾವು ಏನು ಕಲ್ತಿದ್ದೇವೆ ಆಲೋಚನೆ ಮಾಡಿ. ಒಳ್ಳೆಯದಾದಂತ ಆರೋಗ್ಯ ಅಟ್ಮಾಸ್ಫಿಯರ್ ಕೂಡ ಬೆಂಗಳೂರಿನಲ್ಲಿ ಅಥವಾ ಡೆಲ್ಲಿಯಲ್ಲಿ ಎಲ್ಲ ಕೂಡ ಅಲ್ಲಿ ನೀವು ಪೊಲ್ಯೂಷನ್ ರೇಟ್ ತುಂಬಾ ಕಡಿಮೆ ಆಗಿದೆ, 50% ಗಿಂತ ಕೆಳಗೆ ಬಂದಿದೆ. ಎಲ್ಲ ದಾಖಲಾತಿಗಳನ್ನು ನಾವು ನೋಡ್ತೇವೆ. ಎಲ್ಲಿಂದ ಬಂತು ಇದು? ನಾವು ನಮ್ಮ ಕ್ರಮಗಳನ್ನು ನಾವು ಸರಿಯಾಗಿ ಮಾಡಿಕೊಂಡದ್ದೇ ಕಾರಣ, ಬೇರೆ ಯಾವುದೂ ಅಲ್ಲ. ಇದನ್ನು ಸ್ಪಷ್ಟವಾಗಿ ಇದು ಹೀಗೆಯೇ ಎನ್ನುವಂತಹದ್ದನ್ನು ಹೇಳಿದಂತಹದ್ದು ಯೋಗಶಾಸ್ತ್ರ ಅಥವಾ ನಾವು ಹೇಳುವಂತಹ ಸ್ಕೂಲ್ ಆಫ್ ಯೋಗ. ಇದು ಬೇರೆ ಯಾವುದರಲ್ಲಿಯೂ ನೀವು ಹೀಗೆ ಮಾಡಿದ್ರೆ, ಈ ರೀತಿಯ ಶೌಚವನ್ನು ಮಾಡಿದ್ರೆ ಇಂತಹದ್ದೇ ನಿಮಗೆ ರಿಸಲ್ಟ್ ಎನ್ನುವಂತಹದ್ದು ಬೇರೆ ಸಬ್ಜೆಕ್ಟ್ ಅಲ್ಲಿ ಇಲ್ಲ. ಇಂತಹ ಆಸನಗಳನ್ನು ಈ ರೀತಿ ಕೂತ್ಕೊಂಡ್ರೆ ನಿಮ್ಗೆ ಹೀಗೆಯೇ ರಿಸಲ್ಟ್ ಬೇರೆ ಸಬ್ಜೆಕ್ಟ್ ಅಲ್ಲಿ ಇಲ್ಲ. ಅದು ಹೇಗೆ? ಬಾಡಿ, ಮೈಂಡ್, ಇಂಟೆಲೆಕ್ಚುಯಲ್, 3 ಆಲ್ಸೋ. ಓನ್ಲಿ ಬಾಡಿ ನಾಟ್ ಟೋಲ್ಡ್. ಶರೀರ ಮಾತ್ರ ಅಂತೇಳಿ ಎಲ್ಲಿಯೂ ಯೋಗದಲ್ಲಿ ಹೇಳಲಿಲ್ಲ. ಕ್ಲೀನ್ಲಿನೆಸ್ಸಿನ ವಿಷಯ ಬಂದಾಗ ಅಗತ್ಯ ಇದ್ರೆ ಅಗತ್ಯಕ್ಕೆ ತಕ್ಕಂತೆ ಶಕ್ತಿಗಳನ್ನು ಮಾಡಬೇಕು ಅಂತ ಮಾತ್ರ ಹೇಳಿದ ಬಿಟ್ರೆ ಉಳಿದವುಗಳು ನಿತ್ಯ ಅಭ್ಯಾಸಕ್ಕೆ ಯೋಗ್ಯವಾಗಿರುವವುಗಳು ಅವುಗಳನ್ನು ಮಾಡುತ್ತಾ ಹೋದ್ರೆ ಸ್ವಾಭಾವಿಕವಾಗಿ ಅವನಿಗೆ ಎಲ್ಲ ಪ್ರಯೋಜನಗಳು ಸಿಗುತ್ತವೆ ಅಂತ ಹೇಳಿದ್ರೆ ಇವತ್ತು ಕೂಡ ಮಾಡಿದವನಿಗೆ ಸಿಗುತ್ತದೆ. ಇದಕ್ಕೆ ಒಂದು ಎಕ್ಸಾಂಪಲ್ ನಿಮ್ಮಲ್ಲಿ ಅಜಿತೇಶ್ವರ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅಜಿತೇಶ್ವರ ರಿಸರ್ಚ್ ನಲ್ಲಿ ಎಲ್ಲ ಆಯ್ತು, ರಿಸಲ್ಟ್ ಬಂದ ಮೇಲೆ ವೈವಾ ಡಿಸ್ಕಷನ್ ಬಂದಾಗ ನಮ್ಮಲ್ಲಿ ಬಂದಂತಹ ಫಿಸಿಯಾಲಜಿ ಪ್ರೊಫೆಸರ್ ಅದನ್ನು ಎತ್ತಿ ಹಾಕಿತ್ತು. ಏನು ಅಂತ ಕೇಳಿದ್ರೆ ಎಲ್ಲ ಆಯ್ತು, ಅದರಲ್ಲಿ ಏಜ್ ಅಂತ ಕಾಣುತ್ತದಲ್ಲ, ವಾಟ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಏಜ್ ಅಂತ ಹೇಳಿ ಲಂಗ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ FEV1 ಅನ್ನು ಮೆಷರ್ ಮಾಡಿದಾಗ ಅದರಲ್ಲಿ ಅಂದ್ರೆ ನೀವು ಎಕ್ಸೇಲ್ ಮಾಡಿದಾಗ ಮ್ಯಾಕ್ಸಿಮಮ್ ಎಕ್ಸೇಲ್ ಮಾಡಿದಾಗ ಲೋವರ್ ರೇಂಜ್ ಅಲ್ಲಿ ಬರುವಂತಹದ್ದು FEV1 ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ರೆ ಅದು ಬಂದಾಗ ಅದು ಒಳ್ಳೆಯದಾಗಿರ್ತದೆ. ಅದು ಏನು ಅದು ಯೋಗದಲ್ಲಿ ಮಾತ್ರ ಆಗ್ತದೆ, ಯಾಕೆ ಇತ್ಯಾದಿ ಬಂದಾಗ ಅಲ್ಲಿ ಏಜ್ ಕಂಪ್ಯೂಟರ್ ಅಲ್ಲಿ ತೋರಿಸ್ತದೆ, ಎಲ್ಲ ಕಂಪ್ಯೂಟರೈಸ್ ಲಂಗ್ ಏಜ್ ಅಂತ ತೋರಿಸ್ತದೆ. ವಾಟ್ ಈಸ್ ದಟ್ ಲಂಗ್ ಏಜ್? ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಪ್ರಾಣಾಯಾಮ ಅಥವಾ ಯೋಗದ ಈ ರೀತಿ ಸರಿಯಾದ ಅಭ್ಯಾಸ ಮಾಡಿದ್ರೆ ಪರಮಾಯು ಪ್ರವರ್ಧತೆ. ಪರಮಾಯು ಅಂದ್ರೆ ನಿಮ್ಮ ಸ್ವಾಭಾವಿಕವಾದಂತಹ ಆಯುಸ್ಸು ಅಷ್ಟು ಹೆಚ್ಚಾಗ್ತದೆ. ಅಂದ್ರೆ ನಮಗೆ ಈಗ 60 ವರ್ಷ ಆಗಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಲಂಗ್ಸ್ ಕೆಪಾಸಿಟಿ ಪ್ರಾಕ್ಟೀಸ್ ಮಾಡಿ 1 ತಿಂಗಳಾದಾಗ ಅದು 55 ತೋರಿಸ್ತದೆ ಅಂತ ಹೇಳಿ. ಆದ್ರೆ 55 ನಿಮ್ಮ ಲಂಗ್ ಕೆಪಾಸಿಟಿ, ಲಂಗಿನ ಏಜ್ ಅಂದ್ರೆ ನಿಮಗೆ 5 ವರ್ಷ ಬೋನಸ್ ಸಿಗುತ್ತೆ. ಇದು 60ರಿಂದ 55 ಅಲ್ಲ, ನಿಯರ್ಲಿ 40 ರೇಂಜಿಗೆ ಬರ್ತದೆ, 40ರ ರೇಂಜಿಗೆ ಬರ್ತದೆ. ಹಾಗಾದ್ರೆ ನೀವು ಹೆಚ್ಚಾಗುವುದಿಲ್ಲ? ಇಲ್ಲ, ಈ ಒಂದು ಸಿಂಗಲ್ ಕೇಸ್ ಅಲ್ಲಿ ಕೂಡ ಹೆಚ್ಚಾಗುವುದಿಲ್ಲ. ಹೈಲಿ ಸಿಗ್ನಿಫಿಕೆನ್ಸ್. ಆದ್ರೆ ನಮ್ಗೆ ಅಷ್ಟು ಮಾಡಿಕೊಳ್ಬೇಕಾದ್ರೆ ಎಷ್ಟು ಪ್ರಯತ್ನ ಆಗ್ತದೆ, ಅದಕ್ಕೆ ಬೇಕಾದಂತಹ ಇನ್ಸ್ಟ್ರೂಮೆಂಟ್ಗಳು ಇತ್ಯಾದಿ. ಇದು ಈಗಿನ ಕಾಲದಲ್ಲಿರುವಂತಹ ಕಷ್ಟ. ಯಾಕೆ ಅಂತ ಕೇಳಬಹುದು. ನಮಗೆ ಸಾಕಷ್ಟು ಇನ್ಸ್ಟ್ರೂಮೆಂಟ್ಗಳ ಜ್ಞಾನ ಇಲ್ಲ. ಇನ್ಸ್ಟ್ರೂಮೆಂಟ್ಗಳ ಜ್ಞಾನ ಇರುವವರಿಗೆ ಯೋಗದ ಜ್ಞಾನ ಇಲ್ಲ. ಇದು ದೊಡ್ಡ ಸಮಸ್ಯೆ. ಇದನ್ನು ಸರಿದೂಗಿಕೊಂಡು ಹೋಗ್ಬೇಕಾದ್ರೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ತಜ್ಞರು ಅಂದ್ರೆ ಈಗ ಎಲ್ಲರೂ ನೀವು ಹೈಲಿ ಎಜುಕೇಟೆಡ್, ಹೈಯರ್ ಎಜುಕೇಶನ್ ಲೆವೆಲ್ ಸಾಕಷ್ಟು ಆಲೋಚನೆ ಮಾಡಿ ಸಹಕಾರವನ್ನು ನೀಡಿದ್ರೆ ಇವುಗಳನ್ನು ಉತ್ತಮವಾಗಿ ಬೆಳೆಸಲಿಕ್ಕೆ ಆಗ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಬೆನಿಫಿಟ್ ಸಿಗ್ತದೆ. ಯಾವನೊಬ್ಬನು ಕೂಡ ಪ್ರಾಕ್ಟೀಸ್ ನ ಬೆನಿಫಿಟ್ ಇಲ್ಲ ಅಂತ ಹೇಳಿದ್ದು ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಸಮಯ ಆದ ಮೇಲೆ ನಂಗೆ ಉದಾಸೀನ ಆಯ್ತು. ಅಂದ್ರೆ ಒಂದರ ಜಾಗದಲ್ಲಿ ಇನ್ನೊಂದು ಕೆಲಸ ಅಟ್ರಾಕ್ಷನ್ ಬಂದಾಗ ಮಾತ್ರ ಅವನು ಅದನ್ನು ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾನೆ. ಹಾಗಾಗಿ ಪ್ರಾಕ್ಟೀಸ್ ಬಿಟ್ಟಿದ್ದಾನೆ ಅಂದ್ರೆ ಆ ಪ್ಲೇಸ್ ಅಲ್ಲಿ ಆ ಟೈಮ್ಗೆ ಅವನಿಗೆ ಇನ್ನೊಂದು ಅಟ್ರಾಕ್ಷನ್ ಬಂದಿದೆ ಅಂತ ಅರ್ಥ. ಇದು ಬುದ್ಧಿಯ ಕ್ರಮ. ಎಲ್ಲರಿಗೂ ಗೊತ್ತಿದೆ ನಮ್ಗೆ ಟೀಚರ್ಸ್ಗೆ ಏನು, ಸ್ಟೂಡೆಂಟ್ ಏನು ಓದುವುದಿಲ್ಲ, ದಿನ ಬರುವುದಿಲ್ಲ, ಬೇರೆ ಏನೋ ಆಕ್ಟಿವಿಟೀಸ್ ಚೇಂಜ್ ಆಗಿದೆ ಒಂದು ಅಂತ ಒಬ್ಸರ್ವ್ ಮಾಡ್ತೇವೆ. ಏನು ಅವನಿಗೆ ಕನ್ವಿನ್ಸ್ ಮಾಡ್ತೇವೆ, ಕರಿತೇವೆ, ಅಧ್ಯಯನ ಮಾಡು ಅಂತ ಹೇಳಿ ಹೇಳ್ತೇವೆ. ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ನೋಡಿ, ದಿಸ್ ಟೈಪ್ ಆಫ್ ಚೇಂಜ್ ಆಲ್ಸೋ ವಿ ಕ್ಯಾನ್ ಕಂಟ್ರೋಲ್. ಯಾಕೆ ಅಂತ ಹೇಳ್ತೇನೆ,
ಆಸನ, ಪ್ರಾಣಾಯಾಮ, ಬಂಧ, ಮುದ್ರಾ, ಮೆಡಿಟೇಷನ್, ರಿಲ್ಯಾಕ್ಸೇಷನ್, ಈ ಟೆಕ್ನಿಕ್ಸ್ ಗಳಲ್ಲಿ ಮುಖ್ಯವಾಗಿ ನಾವು ಮಾಡುವಂತಹದ್ದೇನು ಪ್ರೈಮರಿ ಲೆವೆಲ್ ನಲ್ಲಿ ಕಂಟ್ರೋಲಿಂಗ್ 5 ಸೆನ್ಸರಿ ಆರ್ಗನ್ಸ್, 5 ಮೋಟರ್ ಆರ್ಗನ್ಸ್ ಅಂಡ್ ಮೈಂಡ್ ಟುಗೆದರ್. ನೀವು ಒಂದು ಸಬ್ಜೆಕ್ಟ್ ಇದ್ರೆ ಹೇಳಿ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸನ್ನು ಒಟ್ಟಿಗೆ ಕಂಟ್ರೋಲ್ ಮಾಡುವಂತಹ ಸಿಸ್ಟಮ್ಯಾಟಿಕ್ ಆಗಿ ಹೀಗೆ ಮಾಡಿದ್ರೆ ಆಗ್ತದೆ ಎನ್ನುವಂತಹ ಒಂದೇ ಒಂದು ಸಬ್ಜೆಕ್ಟ್ ಇಲ್ಲ. ದಟ್ ಆಲ್ಸೋ ಟೈಮ್ ಟೆಸ್ಟೆಡ್ ಫ್ಯಾಕ್ಟರ್. ಇವತ್ತಿನವರೆಗೂ ಕೂಡ ನಮಗೆ ಗೊತ್ತಿದೆ, ಕ್ಲಾಸ್ ನಲ್ಲಿ ಕೂತ್ಕೊಂಡಿರುವಾಗ ಪ್ರೈಮರಿಯಲ್ಲಿ ಈಗಲೂ ಹೇಳ್ತೇವೆ, ಹೈಸ್ಕೂಲಲ್ಲಿ ಹೇಳ್ತೇವೆ, ಕಾಲೇಜಲ್ಲಿ ಹೇಳ್ತೇವೆ, ಸ್ಟೂಡೆಂಟ್ಸ್ ಅನ್ನು ಕರೆದು ಹೇಳ್ತೇವೆ, ಕನ್ವಿನ್ಸ್ ಮಾಡ್ತೇವೆ, ಏನಪ್ಪಾ ಸ್ವಲ್ಪ ಚೆನ್ನಾಗಿ ಕೂತ್ಕ, ಕ್ಲಾಸ್ ಅಲ್ಲಿ ಬಿಹೇವ್ ಚೆನ್ನಾಗಿರ್ಲಿ, ಡೋಂಟ್ ಡಿಸ್ಟರ್ಬ್, ಡೋಂಟ್ ಮೂವ್ ಎಲ್ಲ ಹೇಳ್ತೇವೆ. ಇದು ಏನು? ಇಂದ್ರಿಯ ನಿಗ್ರಹ ಇಲ್ಲ. ಪ್ರೈಮರಿ ಲೆವೆಲ್ ನಲ್ಲಿ ಸಾಕಾಗ್ತದೆ ಅದು. ಆದ್ರೆ ಆಹಾರ ಇತ್ಯಾದಿ ಚೆನ್ನಾಗಿ ಕೊಟ್ಟು ಅವರನ್ನು ಸ್ವಲ್ಪ ಸರಿ ಮಾಡಿದ್ರೆ ಪ್ರೈಮರಿ ಲೆವೆಲ್ ನಲ್ಲಿ ಇಂದ್ರಿಯ ಕಂಟ್ರೋಲ್ ಆಗ್ತದೆ. ಆದ್ರೆ ಡಿಗ್ರಿ ಲೆವೆಲ್ಗೆ ಬಂದಾಗ ಆಗುವುದಿಲ್ಲ. ಅಲ್ಲಿ ಇಂತಹ ಸ್ಪೆಷಲ್ ಪ್ರಾಕ್ಟೀಸ್ ಗಳನ್ನೇ ಕೊಡಬೇಕಾಗ್ತದೆ. ಇದಕ್ಕಾಗಿ ಈಗ ಥೆರಪಿ ಇಂಪಾರ್ಟೆನ್ಸ್ ಬಂದಂತಹದ್ದು. ಅಲ್ಲಿ ಬರುವವರೆಲ್ಲ ಹೇಗೆ ಅಂದ್ರೆ, ಶರೀರ ಮೈಕೈ ನೋವು ರೋಗಗಳಿಗೆ ಬರುವವರು ಕಡಿಮೆ. ಸರ್ ನನಗೆ ಮೆಮೊರಿ ಲಾಸ್ ಆಗ್ತಾ ಇದೆ. ಅವನಿಗೆ ಗೊತ್ತಾಗುದು ಯಾವಾಗ? ಮೆಮೊರಿ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ ಎಂದಾದ ಮೇಲೆ ಮೆಮೊರಿ ಲಾಸ್ ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುವುದಿಲ್ಲ, ನಿದ್ದೆ ಬರುವುದಿಲ್ಲ ಅಂತ. ಯಾವಾಗ? ಇನ್ನು ಏನು ಮಾಡಿದ್ರೂ ದಾರಿ ಇಲ್ಲ ಅನ್ನುವಾಗ ನಿದ್ದೆ ಬರುವುದಿಲ್ಲ ಅಂತ ಗೊತ್ತಾಗುದು. ನಿದ್ದೆ ಡಿಸ್ಟರ್ಬ್ ಆದಾಗ ಅವನಿಗೆ ಗೊತ್ತಾಗುವುದಿಲ್ಲ 2 ದಿನ ಡಿಸ್ಟರ್ಬ್ ಆಗಿದೆ. ಇಲ್ಲ, ನಿದ್ದೆ ಡಿಸ್ಟರ್ಬ್ ಆಗ್ಲಿಕ್ಕೆ ಬಿಡ್ಲೇಬಾರದು. ನಾವೇ ಏನಾದ್ರೂ ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿ ನಿತ್ಯವೂ ನಿದ್ದೆ ಮಾಡುವ ಅಭ್ಯಾಸವನ್ನು ಮಾಡಬೇಕು. ಅದಕ್ಕೆ ಪ್ರಾಯದ ಮಿತಿ ಇಲ್ಲ. ಯಾಕೆ ಅಂತ ಕೇಳಬಹುದು. ಆ ಸೆಲ್ಫ್ ರಿಜುವನೇಷನ್, ಡೆವಲಪ್ಮೆಂಟ್, ಸಚ್ ಎ ಕೈಂಡ್ ಆಫ್ ಕಂಟ್ರೋಲಿಂಗ್ ಟೆಕ್ನಿಕ್ ಅದು ಇರುವಂತಹದ್ದೇ ಡೀಪ್ ರಿಲ್ಯಾಕ್ಸೇಷನ್ ನಲ್ಲಿ. ಹಾಗಾಗಿ ಶವಾಸನ ಯೋಗ ನಿದ್ರಾ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಟ್ ಏರಿಯಾ, ರಿಲ್ಯಾಕ್ಸೇಷನ್. ಯಾಕಂದ್ರೆ ನಿದ್ದೆಗಿಂತ ಉತ್ತಮವಾದಂತಹ ರಿಲ್ಯಾಕ್ಸೇಷನ್ ಮ್ಯಾಕ್ಸಿಮಮ್ ಲೆವೆಲ್ ವಿಲ್ ಗೆಟ್ ಇನ್ ಯೋಗ ನಿದ್ರಾ. ಅದಕ್ಕಾಗಿ 1 ಅವರ್ ಯೋಗ ನಿದ್ರಾ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 4 hours ಡೀಪ್ ಸ್ಲೀಪ್ ಎನ್ನುವಂತಹದ್ದು ರಿಸರ್ಚ್ ಇಂದ ಕಂಡುಕೊಂಡಂತಹದ್ದು. ಈಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಿಸ್ಟಮ್, ಯಾವುದು ಯೋಗ ನಿದ್ರಾ ಸಿಸ್ಟಮ್. ಆದ್ರೆ ಅದನ್ನು ಸತ್ಯಾನಂದ ಸರಸ್ವತಿ ಎನ್ನುವಂತವರು ಅರೌಂಡ್ ಒಂದು 50 years ಆಯ್ತಷ್ಟೇ ಹಿಂದೆ ಈ ರೀತಿ ನಂಬರಿಂಗ್ ಮಾಡಿ ನೀವೆಲ್ಲ ಅಭ್ಯಾಸ ಮಾಡಿರ್ಬೋದು. ಚಂದ ಮಾಡಿ ಅದನ್ನು ಈ ರೀತಿ ಎಲ್ಲರಿಗೂ ಹೇಳಿಕೊಡುವ ಹಾಗೆ ಎಲ್ಲರೂ ಅಭ್ಯಾಸ ಮಾಡುವಂತಹ ರೀತಿಯ ಸಿಂಪಲ್ ಸಿಸ್ಟಮ್ ಮಾಡಿಕೊಟ್ಟಿದ್ದಾರೆ. ಯಾಕೆ ಹೇಳಿದೆ ಅಂತ ಕೇಳಬಹುದು. ಇಂತಹ ಸಿಂಪಲ್ ಟೆಕ್ನಿಕ್ಸ್ ನಮ್ಗೆ ಸುಲಭವಾಗಿ ಈಗ ಎಲ್ಲರ ಡೋರ್ ಟು ಡೋರ್ ಡೆಲಿವರಿ ಎನ್ನುವಂತಹ ರೀತಿಯಲ್ಲಿ ಅಭ್ಯಾಸಕ್ಕೆ ಸಿಗ್ತಾ ಇದೆ, ಅಭ್ಯಾಸ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಯೋಗ ದಿನದಂದು ತಮ್ಮಲ್ಲಿ ಎಲ್ಲರಲ್ಲಿಯೂ ಕೇಳಿಕೊಳ್ಳುವಂತಹದ್ದೇನೆಂದ್ರೆ, ತಮಗೆ ಎಷ್ಟಾಗ್ತದೋ ಅಷ್ಟು ಆಹಾರ ಇರ್ಬೋದು, ಶೌಚ ಇರ್ಬೋದು, ಪ್ರಾಕ್ಟೀಸ್ಗಳಿರ್ಬೋದು ಅಥವಾ ಮೆಡಿಟೇಷನ್ ಇರ್ಬೋದು, ಯಾವುದೇ ಕ್ರಮಗಳನ್ನಾದ್ರೂ ಸಾಧ್ಯವಾದಷ್ಟು ಮಾಡುತ್ತಾ ಹೋದ್ರೆ ಅದಕ್ಕಿರುವಂತಹ ರಿಸಲ್ಟ್ ಸಿಗುತ್ತದೆ. ಅದರ ರಿಸಲ್ಟ್ ಇರುವಂತಹದ್ದು ಇಂಟೆನ್ಸಿಟಿ ಆಫ್ ದಿ ಪ್ರಾಕ್ಟೀಸ್. ನಾವು ಎಷ್ಟು ಅದನ್ನು ಗಾಢವಾಗಿ ನಮ್ಮದಾಗಿ ತೆಕ್ಕೊಂಡು ಮಾಡ್ತೇವೋ ಅದರ ಮೇಲೆ ಇರುವಂತಹದ್ದು. ಟೀ ಕುಡಿಯುವಾಗ ನೀವು ಎಷ್ಟು ಸಿಪ್ ಮಾಡಿ ಅದನ್ನು ಚಂದಕ್ಕೆ ಆಸ್ವಾದಿಸ್ತೀರೋ ಅಷ್ಟು ಅದರ ರುಚಿ ಸಿಕ್ಕಿದ ಹಾಗೆ ಇದು ಕೂಡ. ಆದ್ದರಿಂದ ನಾಮಕೆ ವಾಸ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಆಗುವುದಿಲ್ಲ. ಇದನ್ನೆಲ್ಲವನ್ನು ನಾವು ಮನಗಂಡು ನಮ್ಮ ದೇಶದ ಒಂದು ಉತ್ತಮವಾದಂತಹ ವಿದ್ಯೆ ವಿದೇಶದಲ್ಲಿ, ಪ್ರಪಂಚದಲ್ಲಿ ಈ ರೀತಿಯ ಮಾನ್ಯತೆಯನ್ನು ಹೊಂದಿದೆ. ಈಗ ಮಾನ್ಯತೆಯ ಪ್ರಶ್ನೆಯೇ ಇಲ್ಲ. ಪ್ರಪಂಚದಾದ್ಯಂತ ಸಂಪೂರ್ಣ ಮಾನ್ಯತೆ ಇರುವಾಗ ನಾವು ಇದನ್ನು ಚೆನ್ನಾಗಿ ಬೆಳೆಸುವಂತಹದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿಯನ್ನು ಹೇಳುತ್ತಾ, ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಿ ಚೆನ್ನಾಗಿ ಉಪಯೋಗಿಸಿಕೊಂಡು ಇನ್ನೂ ಉತ್ತಮವಾಗಿ ಬೆಳೆಯಬೇಕೆಂದು ಆಶಿಸುತ್ತಾ ಕೇಳುತ್ತಾ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ನಾವೆಲ್ಲರೂ ಹೈಯರ್ ಲೆವೆಲ್ ಎಜುಕೇಟೆಡ್. ಅದರಿಂದ ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸಿ, ಅದು ನಮ್ದು. ಒಳ್ಳೆಯದಿದ್ದದ್ದನ್ನೆಲ್ಲ ತೆಕ್ಕೊಳ್ಳಿ, ಉತ್ತಮವಾಗಲಿ ಎಂದು ಆಶಿಸುತ್ತಾ ವಿಶ್ವ ಯೋಗ ದಿನಾಚರಣೆಯ ಸಲುವಾಗಿ ತಮಗೆಲ್ಲರಿಗೂ ಶುಭಕಾಮನೆಗಳು. ಧನ್ಯವಾದಗಳು. ಈ ವಿಶ್ವ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ತುಂಬಾ ಅತ್ಯಮೂಲ್ಯವಾದ ಮಾತುಗಳನ್ನ ತಾವು ಆಡಿದ್ದೀರಿ. ಅದೇ ರೀತಿಯಾಗಿ ನಮಗೆಲ್ಲರಿಗೂ ಉತ್ತಮ ಸಂದೇಶವನ್ನ ಸಾರಿದ್ದೀರಿ. ನಾವೆಲ್ಲರೂ
ತಮ್ಮ ಆಶೀರ್ವಾದ ಹಾಗೂ ತಮ್ಮ ಆಶಯದಂತೆ ನಾವೆಲ್ಲರೂ ಇದೇ ರೀತಿ ಯೋಗಾಭ್ಯಾಸವನ್ನ ಮುಂದುವರಿಸ್ತೇವೆ ಅಂತ ಹೇಳುವ ಒಂದು ಭರವಸೆಯನ್ನು ನೀಡ್ತಾ ತಮ್ಮ ಈ ಅಮೂಲ್ಯವಾದ ಸಂದೇಶಕ್ಕೆ ಅನಂತ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಈ ಯೋಗದ ಅಭ್ಯಾಸವನ್ನ ತಮಗೆ ಹೇಳಿಕೊಡ್ಲಿಕ್ಕಾಗಿ ಸುಷ್ಮಿತಾ ಶೆಟ್ಟಿ ಹಾಗೂ ಅದ ನಂತರ ಮೆಡಿಟೇಷನ್ ಅದನ್ನ ತಮಗೆ ಹೇಳಿಕೊಡ್ಲಿಕ್ಕಾಗಿ ನಮ್ಮ ಕಾಲೇಜಿನ ಯೋಗ ವಿಜ್ಞಾನ ವಿಭಾಗದ ಅಧ್ಯಾಪಕರಾಗಿರುವಂತಹ ಮಿಸ್ಟರ್ ಉಮಾನಾಥ್ ಅವರು ಕೂಡ ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ಮೊದಲನಾಗಿ ಆಸನ ಮಾಡ್ಲಿಕ್ಕಿದ್ದೇವೆ, ಅದರ ನಂತರ ನಾವು ಪ್ರಾಣಾಯಾಮವನ್ನು ಮಾಡ್ಲಿಕ್ಕಿದ್ದೇವೆ. Sitting Samasthiti, stretch your both the legs front and keep your back straight and place both the hands on either side. Now first asana is Swastikasana. So inhale and as you exhale, the root of the right leg. And now inhale there. And now while exhaling, fold your right leg and place between the left calf muscles and the thighs. Place both the hands in Chin Mudra. Chin Mudra is your thumb and the index finger should be joined and other 3 fingers will be stretched. And close the eyes. Breathe there. Now open your eyes. While inhaling, stretch your right leg front and exhale. Now while inhaling, stretch your left leg front and exhale. So now next is Vajrasana. Inhale and as you exhale, fold both back and sit on your heels and keep both the hands on the respective knee. And look front. Don't close your eyes, just look front and concentrate at one point. Now from here, we'll move to Supta Vajrasana. Bring your both the hands, while exhaling, bring both the hands behind and hold your respective big toes. Now while inhaling, look up and as you exhale, bend forward and touch your forehead to the ground and close your eyes and breathe. Now while inhaling, come up and exhale, free your hands. Now while inhaling, stretch both the legs. Now next we'll move on to Tadasana 1 and Tadasana 2. For that we'll stand in standing Samasthiti. Join both the legs together. Stand straight. As you inhale, lift both the hands up and join the palms and lift your head up and look at your palms. As you exhale, bring down both the hands and release. Now next is Tadasana 2. While inhaling, lift both the hands, join the palms, look up, and as you exhale, bend forward and place both the palms on either sides of the feet. Now while inhaling, come up, join the palms, and while exhaling, release the hands. So now next we'll be doing Surya Namaskara of 12 steps. Stand straight, join both the feet. Inhale and while exhaling, join the palms in prayer position, Pranamasana. Now while inhaling, lift both the hands up and arch back, Hasta Uttanasana. As you exhale, bend forward
and place both the palms on either sides of your feet, Padahastasana. Now as you inhale, keep your right leg behind, drop the knee and the foot to the ground, lift your head up. Now hold the position and bring your left leg behind, Chaturanga Dandasana. Now as you exhale, drop your knee, chest and chin to the ground, Ashtanga Namaskara. Now as you inhale, slide your chest up and look up, Bhujangasana. Now as you exhale, come to inverted V position, Adho Mukha Svanasana. And breathe here for 5. Now while inhaling, bring your right leg front, Ashwa Sanchalanasana. Drop your knee and foot to the ground. As you exhale, bring your left leg front and bend forward, Padahastasana. As you inhale, come up and arch back, Hasta Uttanasana. And as you exhale, release your hands. Next, we'll be doing Paschimottanasana. Sit in Samasthiti. Stretch your both the legs. Place your palms on either side of the thighs. Now inhale. As you exhale, bend forward. Hold your respective big toes. Now inhale, look up. As you exhale, bend forward and touch your forehead to the knee. Now inhale, come up. Exhale, come to Samasthiti. Now next we will be doing counter pose of Paschimottanasana, that is Purvottanasana. While inhaling, place both the hands behind about 1 foot and exhale. Now as you inhale, lift your body up, touch your feet to the ground, hang your neck back. As you exhale, come down. Inhale, and as you exhale, bring both the hands back. Now next asana is Pavanamuktasana. Lie down on your back. Bring both the legs together. Now inhale. As you exhale, fold your right leg, bring it near to the chest, hold it with both the hands. As you inhale, lift your head up, close your eyes and breathe. Now as you exhale, drop your head down, and as you inhale, stretch your right leg. Now while exhaling, fold your left leg, bring it near to the chest, hold it with both the arms. Inhale, lift your head, close your eyes and breathe. As you exhale, bring your head down, and as you inhale, stretch your left leg. Now Pavanamuktasana using both the legs. Inhale, and as you exhale, bring both the legs near to the chest. Lift your head while inhaling, close your eyes. While exhaling, bring down your head, and while inhaling, stretch both the legs to the ground.
next is Bhujangasana. Sleep on your stomach. Place both the hands exactly below the shoulder level. Now as you inhale, lift your chest, head till the navel region and look up. Don't close your eyes. Now as you exhale, come down. The last asana is Utthana Padasana. Lie down on your back. Bring both the legs together, join. Place your palms near the legs. Now as you inhale, lift your leg about 45 degrees above the ground. Now join the palms near your knee and breathe. Now drop your hands to the ground. As you exhale, bring down your leg. Let's sit in Samasthiti now. We'll be practicing 3 pranayamas now. Ujjayi, Anuloma Viloma and Bahya Kumbhaka. So here we'll be practicing basic Ujjayi today. It's just breathing and inhaling and exhaling, concentrating on your throat. So let's sit in Sukhasana or in any comfortable position you are in. For Ujjayi, place both the hands in Chin Mudra. So I'll just explain how to do Ujjayi. So when you breathe in and breathe out, you need to concentrate on your throat. When you concentrate on your throat, you get a small hissing noise, or when you snore mildly, you get that sound. So that's how you inhale and exhale. So let's begin. We'll do 5 rounds each. So close your eyes. Take a deep breathe in. Concentrate on your throat. And to exhale, also concentrate on your throat. We'll do 4 more times. Breathe in. And breathe out. 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 We'll do last one. Breathe in. And breathe out. So this is basic Ujjayi practice. So next we'll move to Anuloma and Viloma. Hold your left hand in Chin Mudra and right hand in Mukhi Mudra. From Mukhi Mudra, fold your index finger and middle finger at the base of the index finger. This is how it is. So block your right nostril and breathe in from the left nostril. Close your eyes when you are practicing this. Now block your left nostril with your little finger and big finger and release the thumb from your right nostril and release. Now inhale from right nostril and exhale from left nostril. This makes one complete cycle for Anuloma and Viloma. So we will be doing 4 more. Now inhale from left nostril
And exhale from right nostril. Inhale from right nostril. And exhale from left nostril. Third one. Exhale from right nostril. Again, inhale. And exhale from left nostril. Fourth round. Inhale from right nostril. And exhale from right nostril. Inhale from right nostril and exhale from left nostril. Last one. Inhale from left nostril. Exhale from right nostril. Inhale from right nostril. And exhale from left nostril. So the last pranayama we are going to practice is Bahya Kumbhaka. So in this, I'll just brief it. So you inhale, you exhale completely, you will contract your stomach and hold the breath there for 10 seconds to each Aradharana. So we'll do it. Hold your left hand in Chin Mudra and right hand in Mrudi Mudra. Close your eyes. Breathe in completely. Take a deep breath in. Breathe out completely until your stomach is contracted. Breathe out. Now using your right hand, block your nose. Don't breathe in, just hold the breathe out position. And now bend your neck, touch your chin to the chest and hold there for 5 seconds. Cup up, release your hands. Now breathe in. Now one more time. Breathe in. Take a deep breath in. And now exhale. Exhale. Contract your stomach completely. Now hold the breath there. Block your nose with the right hand. Touch your chin to the chest and hold there. Cup up, release your hand. Now again, breathe in. Breathe out completely. Hold the breath there. Block your nose with the right hand. Touch your chin to the chest and hold. Release your hand and breathe in. 2 more, breathe in. Breathe out completely. Hold the breath. Close it with your right hand. Touch your chin to the chest. Release. Now last one, Bahya Kumbhaka. Inhale, take a deep inhale. Exhale, completely contract your stomach. Hold
Hold the breath. Knock your nose to the head. Touch your chin to the chest. And hold. Up and release. Now you can release your legs. Thank you so much for participating. ನಮಸ್ಕಾರ. ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಸಾಂಗ್ ಸಿಟ್ ಕಂಫರ್ಟೇಬ್ಲಿ. ಧ್ಯಾನ ಮಾಡೋಣ. ಮೆಡಿಟೇಷನ್. ಬೆನ್ನು ನೇರವಾಗಿರಲಿ. ಭುಜಗಳು ಸಡಿಲವಾಗಿರಲಿ. Keep your spine erect. Shoulders relax. Relax your body. ದೇಹವನ್ನು ಸರಿಯದಿರಿ. ಮನಸ್ಸನ್ನು ಕೂಡ ಸರಿಯದಿರಿ. ದೇಹದ ಮೇಲೆ ಬಿಗಿತ ಬೇಡ. Relax your whole body. Relax your eyebrows. Relax your mind. You know, the language of the body is effortfulness, whereas the language of the mind is effortlessness. ದೇಹದ ಭಾಷೆ ಪ್ರಯತ್ನಶೀಲತೆ, ಇದೇ ಮನಸ್ಸಿನ ಭಾಷೆ ಯಾವುದೇ ಪ್ರಯತ್ನ ಇಲ್ಲದೇ ಇರುವುದು. ಧ್ಯಾನ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಆದ ಕಾರಣ ಈ ಧ್ಯಾನವನ್ನ ಯಾವುದೇ ಶ್ರಮ ಇಲ್ಲದೆ, ಮಾನಸಿಕ ಶ್ರಮ ಇಲ್ಲದೇನು, ಯಾವುದೇ ಶ್ರಮ ಇಲ್ಲದೆ ಆರಾಮವಾಗಿ ಮಾಡಿ. ಲ್ಯಾಂಗ್ವೇಜ್ ಆಫ್ ದಿ ಬಾಡಿ ಈಸ್ ಎಫರ್ಟ್ಫುಲ್ನೆಸ್ and the language of the mind is effortlessness. Meditation is related to the mind, and hence let us meditate without any efforts. You just be with my instructions. ಸೂಚನೆಗಳ ಜೊತೆ ಸೀರಿಯಸ್. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. All keep our eyes closed. Your spine is body relaxed. Mind is also relaxed. Take a deep breath in. ಸಾಮಾನ್ಯ ದೀರ್ಘ ಉಸಿರನ್ನ ತಗೊಂಡು and let go and relax. ಹಾಗೆ ಉಸಿರನ್ನ ಬಿಡಿ. ಮತ್ತೊಂದು ಸಾಮಾನ್ಯ ದೀರ್ಘ ಉಸಿರನ್ನ ತಗೊಂಡು effortlessly take your attention to your surroundings, to your environment. ನಿಮ್ಮ ಗಮನವನ್ನ ನಿಮ್ಮ ಪರಿಸರದ ಕಡೆ ಹರಿಸಿ. ನಿಮ್ಮ ಪರಿಸರದಲ್ಲಿ ಕೇಳಿಸ್ತಾ ಇರೋ ಶಬ್ದಗಳ ಕಡೆ ಹರಿಸಿ. Take your attention to the noises around you. ಜನರು ಮಾತಾಡ್ತಾ ಇರೋ ಶಬ್ದ ಇರ್ಬೋದು, ಅಥವಾ ಅಲ್ಲಿ ತಿರುಗ್ತಾ ಇರೋ ಫ್ಯಾನ್ ಶಬ್ದ ಇರ್ಬೋದು, ಹಕ್ಕಿಗಳ ಕಲರವ ಇರ್ಬೋದು, ಅಥವಾ ವಾಹನಗಳ ಓಡಾಟದ ಶಬ್ದ ಇರ್ಬೋದು, ಯಾವುದೇ ಶಬ್ದ ಇರ್ಬೋದು, ಅವುಗಳನ್ನ ಸ್ವೀಕಾರ ಮಾಡಿ.
Accept all the noises around you. You need not to see the screen. You keep your eyes closed and just listen to the instructions. Accept all the noises around you. Accept all the disturbances around you. And be in harmony with your environment. ನಿಮ್ಮ ಸುತ್ತ ಕೇಳಿಸ್ತಾ ಇರೋ ಶಬ್ದಗಳನ್ನ ಸ್ವೀಕಾರ ಮಾಡಿ ಮತ್ತು ನಿಮ್ಮ ಪರಿಸರದ ಜೊತೆ ಸೌಹಾರ್ದತೆಯಲ್ಲಿ Take another deep breath in and let go. ಮತ್ತು ದೀರ್ಘ ಉಸಿರನ್ನು ತಗೊಳ್ಳಿ. ಬಿಡಿಸಿ. Take your attention to your physical body. ಗಮನವನ್ನ ಭೌತಿಕ ಶರೀರದ ಕಡೆ ಹರಿಸಿ. ಬಲಪಾದ, ರೈಟ್ ಫುಟ್, ಬಲ ಮಂಡಿ, ರೈಟ್ ನೀ, ಬಲ ತೊಡೆ, ರೈಟ್ ಥೈ, ಬಲ ಪೃಷ್ಠ, right hip, whole of the right leg, ಪೂರ್ಣ ಬಲಗಾಲು. Take another deep breath in and relax. ಮತ್ತೊಂದು ದೀರ್ಘ ಉಸಿರನ್ನು ತಗೊಳ್ಳಿ. ಹಾಗೆ ಬಿಟ್ಟು effortlessly take your attention to your left foot. ಶ್ರಮ ಇಲ್ಲದೆ ನಿಮ್ಮ ಗಮನವನ್ನ ಎಡಪಾದದ ಕಡೆ ಹರಿಸಿರಿ. ಎಡಮಂಡಿ, ಲೆಫ್ಟ್ ನೀ, ಎಡತೊಡೆ, ಲೆಫ್ಟ್ ಥೈ, ಎಡಪೃಷ್ಠ, ಲೆಫ್ಟ್ ಹಿಪ್, ಪೂರ್ಣ ಎಡಗಾಲು, ಲೆಫ್ಟ್ ಲೆಗ್. ಉಸಿರನ್ನ ತಗೊಳ್ಳಿ. ಗಮನವನ್ನ ಜನನೇಂದ್ರಿಯದ ಕಡೆ ಹರಿಸಿ. Take your attention to your genitals. ಹೊಟ್ಟೆ, abdomen, ಹೊಟ್ಟೆ, stomach, ಎದೆ, chest, ಗಂಟಲು, throat, right shoulder, ಬಲಭುಜ, right arm, ಬಲಕೈ, left shoulder, ಎಡಭುಜ, left arm, ಎಡಕೈ, lower back, ಬೆನ್ನಿನ ಕೆಳಭಾಗ, upper back, ಬೆನ್ನಿನ ಮೇಲ್ಭಾಗ, behind the neck, ಕುತ್ತಿಗೆ ಹಿಂಭಾಗ, between the eyebrows, ಕುತ್ತಿಗೆಗಳ ಮಧ್ಯೆ, ಮುಖ,
face, tale, head, and the whole body, ಪೂರ್ಣ ಶರೀರ, ಪೂರ್ಣ ಶರೀರ, the whole body. Take another deep breath in. As you breathe out, relax to the extent possible. ಮತ್ತೊಂದು ಪೂರ್ಣ ಉಸಿರನ್ನು ತೆಗೆದುಕೊಳ್ಳಿ. ಆರಾಮವಾಗಿರಿ. Your beautiful physical body is a gift by the nature. ನಿಮ್ಮ ಸುಂದರವಾದಂತಹ ಭೌತಿಕ ಶರೀರ ಪ್ರಕೃತಿಯ ಪ್ರೇಮದ ಕೊಡುಗೆ. ನಿಮ್ಮ ಭೌತಿಕ ಶರೀರವನ್ನು ಸ್ವೀಕಾರ ಮಾಡಿ ಹಾಗೂ ನಿಮ್ಮ ಭೌತಿಕ ಶರೀರದ ಜೊತೆ ಸೌಹಾರ್ದತೆಯಿಂದ ಆರಾಮವಾಗಿ accept your beautiful physical body and be in harmony with your body. This body is given to us to do seva and sadhana. ನಮ್ಮ ಭೌತಿಕ ಶರೀರವು ಸೇವೆ ಮತ್ತು ಸಾಧನೆಗಾಗಿ ಕೊಡಲ್ಪಟ್ಟಿದೆ. Effortlessly take another deep breath in and breathe out. ಮತ್ತೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ keep your attention to your thoughts. ನಿಮ್ಮ ಗಮನವನ್ನ ನಿಮ್ಮ ಆಲೋಚನೆಗಳ ಕಡೆ ಹರಿಸಿ. Whatever may be the thoughts, good or not, feel it. ಆಲೋಚನೆಗಳು ಯಾವುದೇ ಇರ್ಬೋದು, ಒಳ್ಳೆಯದೇ ಇರ್ಬೋದು ಅಥವಾ ಒಳ್ಳೆಯದೇ ಇರ್ಬೋದು. ಎಲ್ಲ ಆಲೋಚನೆಗಳನ್ನ ಸ್ವೀಕಾರ ಮಾಡಿ. Accept all your thoughts. Do not fight with your thoughts. If they come, let them come and go. ಆಲೋಚನೆಗಳು ಬಂದ್ರೆ ಬರಲಿ ಬಿಡಿ, ಅವರ ಜೊತೆ ಹೊಡೆದಾಟ ಬೇಡ. Accept all your thoughts and be in harmony with your own thoughts. ನೀವು ಆಲೋಚನೆಗಳ ಎಲ್ಲವನ್ನ ಸ್ವೀಕಾರ ಮಾಡಿ ಹಾಗೂ ನಿಮ್ಮ ಆಲೋಚನೆಗಳ ಜೊತೆಗೆ ಸೌಹಾರ್ದತೆಯಲ್ಲಿ deep breath in and relax. ಮತ್ತೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಗಮನವನ್ನ ನಿಮ್ಮ ಭಾವನೆಗಳ ಕಡೆ ಹರಿಸಿ. Keep your attention to your emotions and feelings.
Accept all your feelings and emotions. ಎಲ್ಲ ಭಾವನೆಗಳನ್ನ ಸ್ವೀಕಾರ ಮಾಡಿ ಹಾಗೂ ಅವುಗಳ ಜೊತೆ ಸೌಹಾರ್ದತೆಯಿಂದ ಇರಿ. harmony with your emotions and feelings. Take another deep breath in and relax. ಮತ್ತೊಂದು ದೀರ್ಘ ಉಸಿರನ್ನ ತಗೊಳ್ಳಿ. ಶಾಂತ ಸ್ವರೂಪಿಗಳು ಮತ್ತು ಆನಂದಮಯ. Take a deep breath in once again. ಮತ್ತೊಮ್ಮೆ ನಿಮ್ಮ ಗಮನವನ್ನ ನಿಮ್ಮ ಆಲೋಚನೆಗಳ ಕಡೆ ಹರಿಸಿ. Once again, take your attention to your thoughts. Take another energizing deep breath in and breathe out. ಮತ್ತೊಂದು deep ಉಸಿರನ್ನ ತಗೊಳ್ಳಿ. breathing once again. Take your attention to your physical body. ಮತ್ತೊಮ್ಮೆ ನಿಮ್ಮ ಗಮನವನ್ನ ನಿಮ್ಮ ಭೌತಿಕ ಶರೀರದ ಕಡೆ ಹರಿಸಿ. ಬಲಪಾದ, right foot, ಬಲ ಮಂಡಿ, right knee, ಬಲ ತೊಡೆ, right thigh, ಬಲ ಪೃಷ್ಠ, right hip, all of your right, ಪೂರ್ಣ ಬಲಗಾಲು. Take a deep breath in. Let go. Effortlessly take your attention to your left foot, Pada, left knee, middle knee, left thigh, middle toe, left hip, middle presta. All of your left leg. ಪೂರ್ಣ ಎಡಗಾಲು. Take another deep breath in and breathe out. ಮತ್ತೊಮ್ಮೆ ನಿಮ್ಮ ಗಮನವನ್ನ ನಿಮ್ಮ ಜನನೇಂದ್ರಿಯದ ಕಡೆ ಹರಿಸಿ. Take your attention to your genitals, stomach, ಹೊಟ್ಟೆ, chest, ಎದೆ, right shoulder, ಬಲಭುಜ, right arm, ಬಲಕೈ,
ಎಡಭುಜ, ಲೆಫ್ಟ್ ಶೋಲ್ಡರ್, ಎಡಕೈ, ಲೆಫ್ಟ್ ಆರ್ಮ್, lower back, beginning ಮೇಲ್ಭಾಗ, upper back, beginning ಮೇಲ್ಭಾಗ, behind the neck, ಕುತ್ತಿಗೆ ಹಿಂಭಾಗ, between the eyebrows, ಮುಖಗಳ ಮಧ್ಯೆ, face, ಮುಖ, head, ತಲೆ, ಬಾಡಿ, ಪೂರ್ಣ ಶರೀರ, ಬಾಡಿ, ಪೂರ್ಣ ಶರೀರ, ಬಾಡಿ, ಪೂರ್ಣ ಶರೀರ. Take another energizing deep breath in and a cleansing deep breath out. Deep ಉಸಿರನ್ನು ತೆಕ್ಕೊಳ್ಳಿ. ಹಾಗೆ ಉಸಿರನ್ನ ಬಿಡಿ. Take your attention to your surroundings. ಗಮನವನ್ನ ನಿಮ್ಮ ಪರಿಸರದ ಕಡೆ ಹರಿಸಿ. ಆರಾಮಾಗಿರಿ. Smile on your face. Open your eyes. ನಿಧಾನವಾಗಿ ಬೇಕೆನಿಸಿದಾಗ ಮನಸ್ಸಿನ ಪ್ರಸನ್ನತೆಯೊಂದಿಗೆ ದೊಡ್ಡ ಮುಗುಳ್ನಗೆಯೊಂದಿಗೆ ಕಣ್ಣುಗಳನ್ನ ತೆರೆಯುವುದು. ಎಲ್ಲರೂ ಕಣ್ಣುಗಳನ್ನು ತೆರೆಯಿರಿ. Let us all open our eyes. Be relaxed. Relax ಆಯ್ತಾ? ಚೆನ್ನಾಗಿತ್ತಾ? ವೆರಿ ಗುಡ್. ಯೂಶಲಿ ನಾವು ಧ್ಯಾನ ಮಾಡೋದಂದ್ರೆ ಕಾನ್ಸಂಟ್ರೇಟ್ ಮಾಡೋದು, ಏಕಾಗ್ರತೆ ಮಾಡೋದು ಅಂತ ತಪ್ಪು ತಿಳ್ಕೊಂಡಿದೀವಿ. ನಿಜ ಏನಂದ್ರೆ ಧ್ಯಾನ ಅಂದ್ರೆ ಕಾನ್ಸಂಟ್ರೇಷನ್ ಮಾಡದೇ ಇರುವುದು, ಏಕಾಗ್ರತೆ ಮಾಡದೇ ಇರುವುದು. The wrong idea about meditation is that meditation is concentrating. It is not concentrating, it is actually deconcentration. And concentration is the result of meditation. ಏಕಾಗ್ರತೆ ಧ್ಯಾನ ಮಾಡೋದ್ರಿಂದ ಬರುವಂತ ಫಲವೇ ಹೊರತು ಏಕಾಗ್ರತೆ ಮಾಡೋದು ಧ್ಯಾನ. ಅದಕ್ಕೆ ಧ್ಯಾನ ಅಂತ ಹೇಳಿದ್ದಾರೆ. That's why meditation is known as dhyana. Dhyana, no concentration.
That is what the hidden meaning of dhyana. I hope you enjoyed the meditation. In one sitting you will not get the expected result. It has to be done regularly. Okay, I thank all of you. Thank you, sir, Rajitesh sir, and thank you all the participants. Thank you, principal. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ PS ಎಡಪಡಿತಾಯ ಇವರಿಗೆ ನಾನು ನಮ್ಮ ಕಾಲೇಜಿನ ಪರವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಡಾಕ್ಟರ್ K. ಕೃಷ್ಣ ಶರ್ಮಾ, ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ ಹ್ಯೂಮನ್ ಕಾನ್ಶಿಯಸ್ನೆಸ್ ಅಂಡ್ ಯೋಗಿಕ್ ಸೈನ್ಸಸ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಇವರು ಅತಿಥಿಗಳಾಗಿ ಮಾತನಾಡಿ ನಮಗೆ ಒಳ್ಳೆಯ ಸಂದೇಶವನ್ನ ನೀಡಿದ್ದಾರೆ. ನಿತ್ಯವೂ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಸಂದೇಶವನ್ನ ಸಾರಿದ್ದಾರೆ. ಇವರಿಗೂ ಕೂಡ ನಾನು ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಬೆನ್ನೆಲುಬು ಅಂದ್ರೆ ಅದು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಅನಸೂಯ ರೈ ಮೇಡಮ್ ಇವರು ಅದೇ ರೀತಿ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಕೂಡ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪೂರ್ವತನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಉದಯ್ ಕುಮಾರ್ ಸರ್, ಅದೇ ರೀತಿ ಪೂರ್ವತನ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ದಯಾಕರ್ ಅವರು ಆಗಮಿಸಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಈಗಿನ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಕೇಶವಮೂರ್ತಿ ಸರ್ ಇವರು, ಅದೇ ರೀತಿ ನಮ್ಮ ಕಾಲೇಜಿನ ಇತರ ಎಲ್ಲ ಸಿಬ್ಬಂದಿ ವರ್ಗದವರು ಉತ್ತಮವಾಗಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ನಮ್ಮ ಡಿಪಾರ್ಟ್ಮೆಂಟಿನ ವತಿಯಿಂದಲೂ ಕಾಲೇಜಿನ ವತಿಯಿಂದಲೂ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅಲುಮ್ನೈ ಅಸೋಸಿಯೇಷನ್ ನ ಸದಸ್ಯರು ಇರ್ಬೋದು ಅಥವಾ PTA ಸದಸ್ಯರು ಇವರುಗಳು ಆಗಮಿಸಿದ್ದಾರೆ. ಅದರ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಕಾಲೇಜಿನ ಪರವಾಗಿ ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಯೋಗ ಪ್ರದರ್ಶನವನ್ನು ನೀಡಿದಂತಹ ಮಿಸ್ಟರ್ JV ಶೆಟ್ಟಿ, ನಮ್ಮ ಹಳೆ ವಿದ್ಯಾರ್ಥಿ, ಅವರಿಗೂ ಪೃಥ್ವಿನಾರಾಯಣ್ ಭಟ್ ಈಗಿನ ವಿದ್ಯಾರ್ಥಿ, ಅವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸವನ್ನ ನಡೆಸಿಕೊಟ್ಟಂತಹ ಸುಷ್ಮಿತಾ ಶೆಟ್ಟಿ ಹಾಗೂ ಧ್ಯಾನದ ಅಭ್ಯಾಸವನ್ನ ಮಾಡಿಸಿಕೊಟ್ಟಂತಹ ಉಮಾನಾಥ್ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಾರ್ಥನೆ ಅಂದ್ರೆ ಗುರುಮಂತ್ರ ರಿಸೈಟೇಷನ್ ಮಾಡಿದಂತಹ ವಿಮರ್ಶ ಜೈನ್, ರಜತ್ ಹಾಗೂ ರಾಜಲಕ್ಷ್ಮಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಟೆಕ್ನಿಕಲ್ ಆಗಿ ನಮಗೆ ಬೇಕಾದಂತಹ ಸಹಕಾರವನ್ನು ನೀಡಿದಂತಹ ತಾಂತ್ರಿಕ ಸಲಹೆ ಹಾಗೂ ತಾಂತ್ರಿಕ ಸಹಕರಿಸಿದಂತಹ ಗುರುಪ್ರಸಾದ್ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿದಂತಹ ಎಲ್ಲರಿಗೂ, ಪ್ರತ್ಯಕ್ಷವಾಗಿರ್ಲಿ ಪರೋಕ್ಷವಾಗಿರ್ಲಿ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಬಹುದಾಗಿ ನಮ್ಮ ಪ್ರಾಂಶುಪಾಲರಾದಂತಹ ಅನಸೂಯ ರೈ ಮೇಡಮ್ ಹತ್ರ ಕೇಳಿಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಜಿತೇಶ್ ಮತ್ತೆ ಉಮಾನಾಥ್, ನಿಮ್ಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಒಳ್ಳೆದಾಗಿ ಆರ್ಗನೈಸ್ ಮಾಡಿದಿರಿ, ಎಲ್ಲರೂ ಒಳ್ಳೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರದರ್ಶನ ನೀಡಿದವರು ಇರ್ಬೋದು, ಗೆಸ್ಟ್ ಗಳಿರ್ಬೋದು, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಇದನ್ನ ಆಯೋಜಿಸಿದಂತ ನಿಮ್ಗೆ ಧನ್ಯವಾದಗಳು.